ವಿದ್ಯಾರ್ಥಿಗಳೇ, ಶ್ರೀಬಂಧ ಲಕ್ಷ್ಮಿ ಕೋಚಿಂಗ್ ಕ್ಲಾಸಸ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತೇನೈತೆ ನೋಡ್ರಿ ವಿದ್ಯಾರ್ಥಿಗಳೇ, 6ನೇ ದಿನದ ಕ್ಲಾಸ್ ಆಗಿರುತ್ತಾ. ನಾವು ಇವಾಗ ಏನು ಮಾಡಿದ್ವಿ, 5 ದಿನದ ಕ್ಲಾಸನ್ನು ಮುಗಿಸಿದ್ದೀವಿ. ಡೈಲಿ 20 ಕ್ವಶನ್ ಅನ್ನ ಏನು ಮಾಡಿದ್ದೀವಿ, ಕವರನ್ನು ಮಾಡ್ಕೊತ ಹೋಗಿದ್ದೀವಿ. ಅದನ್ನೇನು ಮಾಡಿದ್ವಿ, ಡೀಟೇಲ್ ಆಗಿ ನಾವು ನೋಡ್ಕೊತ ಹೋಗಿದ್ದೀವಿ ವಿದ್ಯಾರ್ಥಿಗಳೇ. ಇವತ್ತೇನು ಮಾಡೋಣ, ಅದೇ ರೀತಿಯಾಗಿ ಹೌದಾ, ಕನ್ನಡದಲ್ಲಿ ಮುರಾರ್ಜಿ ಪರೀಕ್ಷೆಗೆ ಬರುವಂತಹ ಇವತ್ತು 20 ಕ್ವಶನ್ಗಳನ್ನ ತಗೊಂಬಂದಿನಿ. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ವಿದ್ಯಾರ್ಥಿಗಳೇ. ಹೌದಾ, ಇವಾಗ ಏನು ಮಾಡೋಣ, ಫಸ್ಟ್ ಮುರಾರ್ಜಿ ಎಕ್ಸಾಮಿನ್ ಎಷ್ಟು ದಿನ ಉಳಿದೈತೆ ನಮ್ದು ಅನ್ನೋದು ಮೊದಲ ನಾವು ಥಿಂಕ್ ಮಾಡ್ಬೇಕು ವಿದ್ಯಾರ್ಥಿಗಳೇ. ಹೌದಾ, ಸೊ ಹಿಂದಿನ 5 ಕ್ಲಾಸಸ್ಗಳನ್ನ ನೀವು ನೋಡಿರಿ ಅಂತ ನಾನು ಅನ್ಕೋತೇನು. ಇವತ್ತಿನ ಕ್ಲಾಸ್ನಾಗಿನೂ ಒಂದು ಈಗ 5 ಕ್ವಶನ್ ಪೇಪರನ್ನು ನಾವು ಸಾಲ್ವ್ ಮಾಡಿದ್ವಿ. ಹೌದಾ, ಇವತ್ತು 6ನೇ ದಿನದ ಕ್ವಶನ್ ಪೇಪರ್ ಮತ್ತು 6ನೇ ಕ್ವಶನ್ ಪೇಪರ್ ಅಂತ ನಾವು ಹೇಳ್ಬೋದು. ಹೌದಾ, ಫಸ್ಟ್ನೇ ಕ್ವಶನ್ ಅದೇ ರೀತಿಯಾಗಿ ಯಾವ್ದೈತಿ ಅಂತ ನೋಡೋಣ. ಬರ್ರಿ, ಯಾವ್ದೈತಿ ನೋಡ್ರಿ, ಏನೈತಿ ವಿದ್ಯಾರ್ಥಿಗಳೇ, ಓದ್ರಿ ನೋಡೋಣ ಒಂದ್ಸರಿ. ಸ್ವಾಭಿಮಾನ. ಹೌದಾ, ಏನೈತಿ ಸ್ವಾಭಿಮಾನ ಪದದ ಅರ್ಥ ಅಂತ ಕೇಳೋಣ. ಹೌದಾ, ನಾ ಹೇಳಿದ್ದೆ ವಿದ್ಯಾರ್ಥಿಗಳು ನಿಮಗೆ ಏನಂತ ಹೇಳಿದ್ದೆ, ಪದಗಳ ಅರ್ಥಗಳ ಮೇಲೆ ಒಂದೊಂದು ಕ್ವಶನ್ ಪಿಕ್ಸ್ ಬರ್ತಾವು. ನಿಮ್ಮ ಪಠ್ಯ ಪುಸ್ತಕದಲ್ಲಿ ಬರ್ತಕ್ಕಂಥ 4ನೇ ತರಗತಿ ಮತ್ತು 5ನೇ ತರಗತಿಯಲ್ಲಿ ಓದ್ರಿ 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 ಅಂತ ನಾ ಏನ್ ಮಾಡೀನಿ, ಡೈಲಿನೂ ಹೇಳಾಕತ್ತೇನೆ ವಿದ್ಯಾರ್ಥಿಗಳೇ. ಸೊ ಅದೇ ರೀತಿಯಾಗಿ ಇವತ್ತು ಒಂದು ಏನ್ ಬಂದೈತಿ, ಸ್ವಾಭಿಮಾನ. ಹೌದಾ, ಏನ್ ಬಂದೈತಿ ನೋಡ್ರಿ, ಸ್ವಾಭಿಮಾನ ಪದದ ಅರ್ಥವನ್ನ ಕೇಳಾಕತ್ತಾರ. ಹೌದಾ, ಆಪ್ಷನ್ ನೋಡ್ರಿ ಏನೇನೈತೆ ಅಂತ. A1 ಬೇಸರ, ಆತ್ಮಗೌರವ, ಸಹಕಾರ, ನಮಸ್ಕಾರ ಅಂತಕ್ಕಂಥದ್ದೈತಿ. ಸೊ ಆನ್ಸರ್ ಯಾವ್ದಾಗತ್ತ ವಿದ್ಯಾರ್ಥಿಗಳು ನಮಗಂದ್ರ ಆತ್ಮಗೌರವ. ಯಾವ್ದಾಗತ್ತ, ಆತ್ಮಗೌರವ ಅಂತಕ್ಕಂಥದ್ದಾಗ್ತೈತಿ. A1 ಏನೈತಿ, ಬೇಸರ ಅಂತಕ್ಕಂಥದ್ದೈತಿ. ಈಗ ಏನೋ ಒಂದು ಕೆಲಸ ಮಾಡ್ಬೇಕಂತ ಅನ್ಕೊಂಡಿರ್ತೀರಿ ವಿದ್ಯಾರ್ಥಿಗಳೇ. ಹೌದಾ, ಅದನ್ನ ಏನ್ ಮಾಡುದು, ಬೇಸರ ಮಾಡ್ಕೊಂಡ್ಬಿಡುದು, ಮಾಡಲ್ದ ಬಿಟ್ಟು ಬಿಡುದು. ಹೌದಾ, ಅದಕ್ಕೆ ನಾವೇನ್ತೀವಿ, ಬೇಸರ ಅಂತಕ್ಕಂಥದ್ದು ಹೇಳ್ತೀವಿ. ಈ ಸಹಕಾರ. ಹೌದಾ, ಸಹಕಾರ ಅಂದ್ರೆ ಈಗ ಏನೋ ಒಂದು ಕೆಲಸ ಮಾಡತೈತಿ ಅಂತ ಇಟ್ಕೋರಿ, ಅದಕ್ಕೆ ನಾವು ಹೆಲ್ಪ್ ಮಾಡೋದು, ಸಹಾಯ ಮಾಡೋದು, ಅದಕ್ಕೆ ನಾವೇನಂತೀವಿ, ಸಹಕಾರ ಅಂತ ಕರಿತೀವಿ. ನಮಸ್ಕಾರ. ಹೌದಾ, ವಂದನೆಗಳನ್ನು ಮಾಡೋದು. ಹೌದಾ, ನಮಸ್ಕಾರ ಮಾಡೋದು. ನೀವೊಂದು ನೋಡ್ರಿ, ಒಂದು ದೇವಸ್ಥಾನಕ್ಕೆ ಹೋಗಿರ್ತೀರಿ, ಹೋದಾಗ ಏನ್ ಮಾಡ್ತೀರಿ ವಿದ್ಯಾರ್ಥಿಗಳಲ್ಲಿ, ನಮಸ್ಕಾರವನ್ನು ಮಾಡ್ತೀರಿ. ಅದ ನಮಸ್ಕಾರ ಅಂತ ಕೊಟ್ಟನ. ಅದೇ ರೀತಿಗೆ ಸ್ವಾಭಿಮಾನ ಅಂದ್ರ ಆತ್ಮಗೌರವ. ಹೌದಾ, ಆತ್ಮಗೌರವ ಅಂತ ನಾವು ಹೇಳ್ತೀವಿ. ಹೌದಾ, ಓಕೆ. ಸೆಕೆಂಡ್ ಕ್ವಶನ್ ಏನೈತಿ ನೋಡ್ರಿ ವಿದ್ಯಾರ್ಥಿಗಳು, ಇವಾಗ ಏನೈತಿ, ಮದುವೆಯಲ್ಲಿ ಹೆಂಡತಿಯಿಂದ ಪಡೆಯುವ ಹಣ ಅಂತ ಕೇಳೋಣ. ಮದುವೆಯಲ್ಲಿ ಹೆಂಡತಿಯಿಂದ ಪಡೆಯುವ ಹಣ. ಈಗ ನೋಡ್ರಿ ವಿದ್ಯಾರ್ಥಿಗಳು, ನಿಮ್ಮ ಮನೆಯೊಳಗು ಮದ್ವೆಯನ್ನ ಮಾಡಿರ್ತಾರೆ, ನಿಮ್ಮ ಅಕ್ಕಂದಾಗಿರ್ಬೋದು, ನಿಮ್ಮ ಅಣ್ಣಂದಾಗಿರ್ಬೋದು, ಯಾರ್ದೋ ಒಂದು. ಹೌದಾ, ವರದಕ್ಷಿಣೆ ಅಂತ ಕೊಡ್ತಾರ, ಗೊತ್ತು ನಿಮ್ಗೆಲ್ಲರಿಗೂ. ಆಲ್ಮೋಸ್ಟ್ ಈ ಕ್ವಶನ್ ಆನ್ಸರ್ ನೋಡ್ಬಿಟ್ಟಿಗೆನ ಗೊತ್ತಾಗ್ತೈತಿ. ಏನ್ ಕೇಳ್ಯಾರ ನೋಡ್ರಿ, ಮದುವೆಯಲ್ಲಿ ಹೆಂಡತಿಯಿಂದ ಪಡೆಯುವ ಹಣ ಅಂದ್ರ ಹುಡುಗಿ ಕಡೆ ಅವರ ಪೇ. ಹೌದಾ, ಹುಡುಗಿ ಕಡೆದವ್ರು ಏನ್ ಮಾಡ್ತಾರು, ಹುಡುಗನಿಗೆ, ಹೌದಾ, ಯಾರು ಮದುವೆ ಮಾಡ್ಕೋತಿರ್ತಾರಲ್ಲ, ಹುಡುಗ ಇರ್ತಾನಲ್ಲ, ಅವನಿಗೆ ಒಂದ್ ಸ್ವಲ್ಪ ಬಂಗಾರ, ರೊಕ್ಕ ಇಂಥದನ್ನ ಕೊಡ್ತಾರ. ಅದಕ್ಕೆ ಏನಂತಾರು ಅಂತ ಕೇಳಕತ್ತಾರ ಈ ಕ್ವಶನ್ ಅನ್ನ. ಹೌದಾ, ಆಪ್ಷನ್ ನೋಡ್ರಿ ಏನೈತಿ, ವಧು ದಕ್ಷಿಣೆ, ನೆಕ್ಸ್ಟ್ ವಂಚನೆ, ಭ್ರಷ್ಟಾಚಾರ, ವರದಕ್ಷಿಣೆ ಅಂತ ಕೊಟ್ಟಾರ. ಹೌದಾ, ನಮಗ್ ಸೊ ಆನ್ಸರ್ ಯಾವ್ದಾಗತ್ತೈತಿ ಇಲ್ಲ ಅಂದ್ರ ವರದಕ್ಷಿಣೆ. ಹೌದಾ, ವರದಕ್ಷಿಣೆ ಅಂತ ಆಗ್ತೈತಿ. ಸೊ ಅದೇ ರೀತಿಯಾಗಿ ವಧು ದಕ್ಷಿಣೆ. ವಧು ದಕ್ಷಿಣೆ ಅಂದ್ರೆ ಏನ್ ವಿದ್ಯಾರ್ಥಿಗಳು, ಇಲ್ಲ ಅಂದ್ರ ಹುಡುಗನ ಕಡೆದವ್ರು. ಈಗ ಹುಡುಗಿ ಕಡೆದವ್ರು ಅಷ್ಟ ಕೊಡಲ್ರಿ, ಹುಡುಗನ ಕಡೆದವ್ರು ಯಾರು ಹುಡುಗಿ ಕೊಟ್ರಪ್ಪ ಅಂದ್ರ ಅದಕ್ಕೆ ಏನಂತಾರ, ವಧು ದಕ್ಷಿಣೆ ಅಂತ ಕರೀತಾರ. ಹೌದಾ, ಅದೇ ರೀತಿಯಾಗಿ ಎರಡನೇದೇನೈತಿ, ವಂಚನೆ ಅಂತಕ್ಕಂಥದ್ದೈತಿ. ವಂಚನೆ ಅಂದ್ರ ಮೋಸ ಮಾಡು, ಮೋಸಗೊಳಿಸು ಅಂತಕ್ಕಂಥದ್ದು ನಮಗ ಅದರ ಅರ್ಥ ಆಗ್ತೈತಿ ವಿದ್ಯಾರ್ಥಿಗಳೇ. ಇನ್ನು ಭ್ರಷ್ಟಾಚಾರ. ಹೌದಾ, ಭ್ರಷ್ಟಾಚಾರ ಅಂದ್ರೆ ಏನ್ ಅನ್ನುವಂಥದನ್ನ ನೀವು ಆ ಕಮೆಂಟ್ ಮುಖಾಂತರ ನನಗೆ ತಿಳಿಸ್ರಿ ವಿದ್ಯಾರ್ಥಿಗಳೇ ಅಂತ ಹೇಳ್ತಾ, ಇವತ್ತೇನಾಗಿರ್ತೈತಿ ಆನ್ಸರ್ ಇದ್ರದ, ಮದುವೆಯಲ್ಲಿ ಹೆಂಡತಿಯಿಂದ ಪಡೆಯುವ ಹಣ ಅಂತ ಕೇಳಾರಂದ್ರೆ ಅದಕ್ಕ ವರದಕ್ಷಿಣೆ ಅಂತಕ್ಕಂಥದ್ದು ಆನ್ಸರ್ ಆಗ್ತೈತಿ. ಅದೇ ರೀತಿಯಾಗಿ ವಧು ದಕ್ಷಿಣೆಯನ್ನು ಕೇಳಬಹುದು ವಿದ್ಯಾರ್ಥಿಗಳು ನಿಮ್ಗೆ. ಹೌದಾ, ಸೊ ಅದ್ರ ಸಂಬಂಧ ಹೇಳೇನಿ. ವಧು ದಕ್ಷಿಣೆ ಅಂದ್ರೆ ಏನಪ್ಪಾ ಅಂದ್ರ ಹುಡುಗನ ಕಡೆದವ್ರ ಹುಡುಗಿಗೆ ಏನ್ ಕೊಡ್ತಾರಲ್ಲ, ಒಂದ್ ಬಂಗಾರನ ಆಗಿರ್ಬೋದು, ರೊಕ್ಕನ ಆಗಿರ್ಬೋದು, ಬಟ್ಟೆನ ಆಗಿರ್ಬೋದು. ಸೊ ಅದಕ್ಕೆ ಏನಂತಾರಂದ್ರ ವಧು ದಕ್ಷಿಣೆ ಅಂತ ಕರೀತಾರ. ಸೊ 3ನೇ ಕ್ವಶನ್ ಏನೈತಿ ನೋಡೋಣ ಬರ್ರಿ ವಿದ್ಯಾರ್ಥಿಗಳು. ಈಗ ನೋಡ್ರಿ ಏನೈತಂತ, ಗುಂಪಿಗೆ ಸೇರದ ಪದ ಅಂತ ಕೇಳಾಕತ್ತಾನ. ಹೌದಾ, ನಾವೀಗ 5 ದಿನದ ಕ್ವಶನ್ ಪೇಪರ್ ಅನ್ನ ನೋಡಿದ್ವು. ಎಲ್ಲಾ ಕ್ವಶನ್ ಪೇಪರ್ದಾಗು ಏನ್ ಬಂದೈತಿ, ಗುಂಪಿಗೆ ಸೇರದ ಪದ. ಹೌದಾ, ಪ್ರತಿಯೊಂದು ಕ್ವಶನ್ ಪೇಪರ್ದಾಗು 1, 2 ಗುಂಪಿಗೆ ಸೇರಿದ ಪದಗಳನ್ನ ಕೊಟ್ಟಾರ ವಿದ್ಯಾರ್ಥಿಗಳೇ. ಸೊ ಅದೇ ರೀತಿಯಾಗಿ ಇವತ್ತು ಏನಾಗೈತಿ, 6ನೇ ಕ್ವಶನ್ ಪೇಪರ್ದಾಗು ಗುಂಪಿಗೆ ಸೇರಿದ ಪದ ಅಂತಕ್ಕಂಥದ್ದು ಕೇಳ್ಯಾರ ವಿದ್ಯಾರ್ಥಿಗಳೇ. ನೋಡ್ರಿ ಏನಿಂದ ಆಪ್ಷನ್ ಅಂತ, ಕೆಲಸ, ಉದ್ಯೋಗ, ಆಲಿಂಗನ, ದುಡಿಮೆ ಅಂತಕ್ಕಂಥದ್ದೈತಿ. ಇಲ್ಲಿ ನಿಮಗ ನೋಡ್ರೆ ಗೊತ್ತಾಗತ್ತೆ ವಿದ್ಯಾರ್ಥಿಗಳೇ, ಏನಂತ ಗೊತ್ತಾಗ್ತೈತಿ. ಈ ಕೆಲಸ ಅಂದ್ರೆ ನಾವು ಒಂದೇನೋ ಒಂದು ವರ್ಕ್ ಮಾಡತ್ತೀವಿ. ಹೌದಾ, ಒಂದೇನೋ ಕೆಲಸ ಮಾಡಾಕತ್ತೀವಿ ಅಂದ್ರೆ ಅದಕ್ಕೆ ಏನಂತ ಕರಿತೀವಿ, ಕೆಲಸ ಅಂತಕ್ಕಂಥದನ್ನ ಕರಿತೀವಿ. ಹೌದಾ, ಉದ್ಯೋಗ ಅಂದ್ರೆ ಏನ, ಅದು ಒಂದು ಕೆಲಸನ ಮಾಡುದು, ನಿಮ್ಮಗ ಜೀವನವನ್ನ ಸಾಗ್ಸಾಕ. ಯಾಕ ರೊಕ್ಕ ಬೇಕ್ರಿ. ಈಗ ರೊಕ್ಕ ಬೇಕಂದ್ರೆ ರೊಕ್ಕ ಹಂಗ ಯಾರ ಕೊಡೋದ್ರ ಕೊಡ್ತಾರ ವಿದ್ಯಾರ್ಥಿಗಳು ನಿಮ್ಗೆ,
ಇಲ್ಲ ಕೊಡಲ್ಲ. ಅವಾಗ ಏನ್ ಮಾಡ್ಬೇಕು, ನಾವು ದುಡಿಬೇಕು, ಏನಾರ ಒಂದು ಉದ್ಯೋಗವನ್ನ ಮಾಡಬೇಕು. ಮಾಡಿದಾಗ ನಮಗೆ ಏನಾಗತ್ತ, ರೊಕ್ಕ ಬರುತ್ತ. ರೊಕ್ಕ ಬಂತಪ್ಪ ಅಂದ್ರೆ ಅದನ್ನ ತಗೊಂಡ್ ನಾವ್ ಏನ್ ಮಾಡ್ಬೋದು, ಜೀವನವನ್ನು ಸಾಗಿಸಬಹುದು ವಿದ್ಯಾರ್ಥಿಗಳೇ, ಹೌದಾ. ಸೊ ಅದೇ ರೀತಿಯಾಗಿ ದುಡಿಮೆ ಅಂದ್ರೂ ಉದ್ಯೋಗ, ಕೆಲಸ ಮಾಡೋದಂತನ ಆಗ್ತೈತಿ. ಅದೇ ರೀತಿ ಆಲಿಂಗನ, ಹೌದಾ. ಆಲಿಂಗನ ಅಂದ್ರ ನಿಮ್ಮ 5ನೇ ತರಗತಿ ಪಠ್ಯ ಪುಸ್ತಕದಲ್ಲಿ ಬಂದಂತ ಒಂದು ಪದಗಳ ಅರ್ಥ ವಿದ್ಯಾರ್ಥಿಗಳ ನೆನಪಿಟ್ಕೋರಿ. ಆಲಿಂಗನ ಅಂದ್ರ ಅಪ್ಪುಗೆ, ಹೌದಾ. ಅಪ್ಪುಗೆ, ಪ್ರೀತಿ, ಕಾಳಜಿ ಅಂತಕ್ಕಂಥದ ಆಲಿಂಗನ ಅಂತಕ್ಕಂಥ ಪದದ ಅರ್ಥ ಆಗಿರುತ್ತೆ ವಿದ್ಯಾರ್ಥಿಗಳು. ಸೊ ಅದೇ ರೀತಿ ಏನಾಗ್ತೈತಿ, ಗುಂಪಿಗೆ ಸೇರದ ಪದ ಕೇಳಿದಂದ್ರೆ ಆಲಿಂಗನ ಅಂತಕ್ಕಂಥದ್ದು ಏನಾಗ್ತೈತಿ, ಆನ್ಸರ್ ಆಗತ್ತ ವಿದ್ಯಾರ್ಥಿಗಳೇ, ಹೌದಾ. ಸೊ ಎಲ್ಲ ಪದಗಳ ಅರ್ಥವನ್ನ ನೋಡ್ಕೊಂಡ್ರಪ್ಪ ಅಂದ್ರ ಈ ತರ ಗುಂಪಿಗೆ ಸೇರಿದ ಪದಗಳನ್ನ ಕೊಟ್ಟನ ನೀವು ಈಸಿಯಾಗಿ ಬಿಡಿಸ್ತೀರಿ ವಿದ್ಯಾರ್ಥಿಗಳೇ, ಹೌದಾ. ನೀವು ಬಿಡಿಸ್ಬೋದಲ್ಲ, ಬಿಡಿಸ್ತೀರಿ ಅಂತ ನಾ ಹೇಳ್ತೀನಿ, ಹೌದಾ. ಸೊ ಅದ್ರ ಸಲುವಾಗಿ ಏನ್ ಮಾಡ್ರಿ, ನಿಮ್ಮ ಪಠ್ಯ ಪುಸ್ತಕದಲ್ಲಿ ಇರ್ತಕ್ಕಂಥ ಎಲ್ಲ ಪದಗಳ ಅರ್ಥಗಳನ್ನ ನೀಟಾಗಿ 1-2-3 ಸಲ ಓದ್ಕೋರಿ ವಿದ್ಯಾರ್ಥಿಗಳೇ. ನಾನು ಡೈಲಿ ಈ ಮಾತನ್ನ ಹೇಳಾಕತ್ತೇನೆ ಅಂದ್ರ ಯಾಕಂತ ನೀವು ಅರ್ಥ ಮಾಡ್ಕೊಂಡ್ಬಿಡ್ರಿ. ಯಾಕಪ್ಪ ಅಂದ್ರ ಬರ್ತೈತಿ ಒಂದು ಕ್ವಶನ್ ಅಂತೇಳಿ ಫಿಕ್ಸ್ ನೆನಪಿಟ್ಕೋರಿ, ಹೌದಾ. ಸೊ ನೆಕ್ಸ್ಟ್ ಕ್ವಶನ್ ಅನ್ನ ನೋಡೋಣ ಬರ್ರಿ, ಏನೈತಂತ ನೋಡ್ರಿ. ಏನೈತಿ, ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಅಂತ ಕೊಟ್ಟಾರ. ಇದು ಒಂದು ಅಂತ ಕೇಳ್ಯಾರ ಅವ್ರು. ಏನ್ ಕೇಳ್ಯಾರ ನೋಡ್ರಿ, ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಅಂತ ಕೊಟ್ಟಾರೆ. ಇದು ಏನ ಅಂತ ಕೇಳಕತ್ತಾರ ಅವ್ರು, ಹೌದಾ. ಸೊ ಆಪ್ಷನ್ ಅನ್ನ ನೋಡ್ರಿ, ಏನಂತ ನುಡಿಗಟ್ಟು ಅಂತ, ಗಾದೆ ಮಾತು, ಒಂದೇ ಪದ ಕೂಡಿ ಸಮಾನಾರ್ಥಕ ಅಂತಕ್ಕಂಥದನ್ನ ಕೊಟ್ಟಾರ. ನಮಗ್ ನೋಡ್ಬಿಟ್ಟಿಗೆ ಗೊತ್ತಾಗ್ತೈತಿ ವಿದ್ಯಾರ್ಥಿಗಳು, ನೀವು ಗಾದೆ ಮಾತುಗಳನ್ನ ಆಲ್ಮೋಸ್ಟ್ ಎಲ್ಲವನ್ನ ಓದಿರ್ತೀರಿ ಈಗ, ಹೌದಾ. ಅಕಸ್ಮಾತ್ ನೀವು ಓದಿಲ್ಲಪ್ಪ ಅಂದ್ರೆ ನೀವು 3ನೇ ತರಗತಿ, 4ನೇ ತರಗತಿ ಮತ್ತೆ 5ನೇ ತರಗತಿ ಇದ್ದಾಗ ನಿಮ್ಮ ಟೀಚರ್ಸ್ ಹಾಕಿ ಕೊಟ್ಟಿರ್ತಾರ್ರಿ ನಿಮಗ್, ಹೌದಾ. ಹ್ಯಾಂಡ್ ರೈಟಿಂಗ್ ಬರೀರಿ, ಶುದ್ಧ ಬರ ಬರೀರಿ ಅಂತ ಹೇಳ್ತಾರ ಗೊತ್ತ್ರಿ. ಅವಾಗ ಗಾದೆ ಮಾತುಗಳನ್ನ ಹಾಕಿ ಕೊಟ್ಟಿರ್ತಾರೆ. ಒಂದ್ ಸಲ ನೀನು ಓದೇ ಇರ್ತೀಯಪಿ, ಹೌದಾ. ಸೊ ಅದಕ್ಕೆ ಅವಾಗ ಗೊತ್ತಾಗ್ತೈತಿ ನಿನಗೆ, ಏನಂತ ಗೊತ್ತಾಗ್ತೈತಿ, ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಅಂದ್ರ ಗಾದೆ ಮಾತ್ರಿ ಅಂತ ನಾವ್ ಹೇಳ್ಬಿಡ್ತೀವಿ, ಹೌದಾ. ನೋಡ್ರಿ, ಗಾದೆ ಮಾತಂತ ನಿಮಗ್ ಗೊತ್ತಾತಿ ಇವಾಗ, ಹೌದಾ. ಸೊ ಅದೇ ರೀತಿಯಾಗಿ ಗಾದೆ ಮಾತದ ಮೇಲೂ ಡೈಲಿ ಕ್ವಶನ್ ಅನ್ನ ಬರತಾವು, ಹೌದಾ. ಗಾದೆ ಮಾತುಗಳು ಪ್ರತಿಯೊಂದು ಏನ್ ಮಾಡ್ರಿ, ಒಂದೊಂದ್ಸಲ ಏನ್ ಕೊಡ್ತಾರ ನೋಡ್ರಿ ವಿದ್ಯಾರ್ಥಿಗಳು, ದೂರದ ಬೆಟ್ಟ ಅಂತ ಕೊಡ್ತಾರ, ಇಲ್ಲಿ ಡ್ಯಾಶ್ ಅಂತ ಕೊಟ್ಟಿರ್ತಾರ, ಹೌದಾ. ಏನ್ ಕೊಡ್ತಾರು, ದೂರದ ಬೆಟ್ಟ ಅಂತ ಕೊಟ್ಬಿಟ್ಟ ಡ್ಯಾಶ್ ಅಂತ ಕೊಡ್ತಾರ, ಹೌದಾ. ಅವಾಗ ನೀವ್ ಏನ್ ಮಾಡ್ತೀರಿ, ಒಂದ್ ವೇಳೆ ಓದಿದ್ರಿ ನಿಮಗ್ ಗೊತ್ತಿತ್ತಪ್ಪ ಅಂದ್ರ ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಅಂತ ಹಾಕ್ತಿರಿ. ಗೊತ್ತಿಲ್ಲ ಅಂದ್ರೆ ಏನ್ ಮಾಡೋರು, ಬಿಟ್ಟು ಬರ್ಬೇಕಾಗತ್ತ ವಿದ್ಯಾರ್ಥಿಗಳು. ಸೊ ಅದಕ್ಕೆ ಏನ್ ಮಾಡ್ರಿ, ಗಾದೆ ಮಾತಿನ ಮೇಲೆ ಒಂದು ಕ್ವಶನ್ ಬರ್ತೈತೆ ಅಂದ್ರೆ ನೀವು ಅದನ್ನ ಓದಬೇಕಾಗ್ತೈತಿ. ವೆರಿ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳಿದ. ಏನ್ ಮಾಡ್ರಿ, ಡೈಲಿ ಓದ್ಕೋರಿ ಗಾದೆ ಮಾತುಗಳನ್ನು, ಒಂದ್ಸಲ ಎಲ್ಲವನ್ನು ನೋಡ್ಕೋರಿ ಅಂತ ಹೇಳ್ತಾ ಇವಾಗ ನೆಕ್ಸ್ಟ್ ಕ್ವಶನ್ ಏನೈತೆ ನೋಡೋಣ ಬರ್ರಿ. ಏನೈತಿ ನೋಡ್ರಿ, ಇವುಗಳಲ್ಲಿ ಸರಿಯಾದ ಶಬ್ದ ಕೇಳ್ಯಾರ. ಇವುಗಳಲ್ಲಿ ಸರಿಯಾದ ಶಬ್ದ ಯಾವುದು ಅಂತ ಕೇಳಾಕತ್ತಾರೆ. ಈಗ ನೋಡ್ರಿ, ನಿಮ್ಗೆ ಕನ್ನಡ ಅಂತ ಎಲ್ಲರಿಗೂ ವಿದ್ಯಾರ್ಥಿಗಳು ಏನಾಗ್ತೈತಿ, ಬರಿಯಾಕ ಬರ್ತೈತೆ ಅಂತ ಅನ್ಕೊಂಡನ್ಯ, ಬರ್ತೈತಿ ವಿದ್ಯಾರ್ಥಿಗಳು ನಿಮ್ಗೆ, ಹೌದಾ. ಸೊ ಇಲ್ಲಿ ಆಪ್ಷನ್ ಅನ್ನ ನೋಡ್ಬೇಕಾವಾಗ ಯಾವ್ದು ಫಸ್ಟ್ ಒಂದ್ಸಲ ಉಚ್ಚಾರನ ಮಾಡ್ಬೇಕು ಅದನ್ನ, ಹೌದಾ. ಉಚ್ಚಾರ ಮಾಡ್ರಿ ನೋಡೋಣ. ಏನೈತಿ, ದೇವಸ್ಥಾನ, 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 ಹೌದಾ. ಸೊ ವಿದ್ಯಾರ್ಥಿಗಳು ದೇವಸ್ಥಾನ ಆಗೈತಿ ನೋಡ್ರು, ದೇವಸ್ಥಾನ ಅಂತಕ್ಕಂಥದ್ದಾಗೈತಿ. ಸೊ ವಿದ್ಯಾರ್ಥಿಗಳು ನಮ್ಗೆ ಇಲ್ಲಿ ಯಾವ್ದು ಕರೆಕ್ಟ್ ಆಗ್ತೈತಿ ಅಂತಕ್ಕಂಥ ಅಂತಕ್ಕಂಥದ್ದು ಈ ತರ ಬರಿತೀವನ್ರಿ ನಾವ. ಈಗ ನೋಡ್ರಿ, ದೇವಸ್ಥಾನ, ಹೌದಾ. ಏನಂತ ಬರಿತೀವಿ, ದೇವಸ್ಥಾನ ಅಂತಕ್ಕಂಥದನ್ನ ನಾವ ಈ ತರ ಬರಿತೀವಿ ವಿದ್ಯಾರ್ಥಿಗಳು, ಹೌದಾ. ಸೊ ಆನ್ಸರ್ ಒಂದೇದ್ ಏನಾಗ್ತೈತಿ, ರಾಂಗ್ ಆಗತ್ತ, ಎರಡನೇದ ರೈಟ್ ಐತಿ ನೋಡ್ರಿ ವಿದ್ಯಾರ್ಥಿಗಳು. ಇಲ್ಲಿ ದೇವಸ್ಥಾನ ಅಂತಕ್ಕಂಥದ್ದು ಕರೆಕ್ಟ್ ಐತಿ, ಹೌದಾ. ಸೊ ಎರಡೂ ಅದಾವಲ್ರಿ ಮ್ಯಾಮ್ ಅಂತ ಹೇಳ್ಬೋದು. ಸ್ವಲ್ಪ ಎಡಿಟ್ ಮಾಡೋದ್ನ ಮಿಸ್ಟೇಕ್ ಆಗೈತಿ ವಿದ್ಯಾರ್ಥಿಗಳು, ಏನು ಅನ್ಕೋಕ್ ಹೋಗ್ಬೇಡ್ರಿ. ನಮಗೆ ಕರೆಕ್ಟ್ ಆನ್ಸರ್ ಅಂತೂ ಸಿಕ್ಕೈತಿ ವಿದ್ಯಾರ್ಥಿಗಳು ಇಲ್ಲಿ, ಹೌದಾ. ಸೊ ಆನ್ಸರ್ ಯಾವ್ದಾಗ್ತೈತಿ, ಬಿಟು ದೇವಸ್ಥಾನ ಅಂತಕ್ಕಂಥದ್ದು ನಿಮಗೆ ಬರೀದ್ ಹೆಂಗಪ್ಪ ಅಂತ ಗೊತ್ತಿತ್ತಪ್ಪ ಅಂದ್ರೆ ಏನು ನೀವು ಭಯ ಪಟ್ಕೋಂತ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇವತ್ತು ನೆಕ್ಸ್ಟ್ ಕ್ವಶನ್ ಅನ್ನ ನೋಡೋಣ ಬರ್ರಿ ವಿದ್ಯಾರ್ಥಿಗಳು. ಏನೈತಂತ ನೋಡ್ರಿ, ಏನೈತಿ, ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ, ಹೌದಾ. ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ನಾವು ಏನ್ ಅಂತೀವಿ ಅಂತಕ್ಕಂಥದ ಕೇಳ್ಯಾರ ವಿದ್ಯಾರ್ಥಿಗಳೇ. ಇದೆಲ್ಲಿ ಕ್ವಶನ್ ಅಂತ ನೆನಪು ಮಾಡ್ಕೊರಿ ಒಂದ್ಸರಿ ನೋಡೋಣ ನೀವು. ವರ್ಣಮಾಲೆಯಲ್ಲಿ ಬರ್ತಕ್ಕಂಥ ಕ್ವಶನ್ ವಿದ್ಯಾರ್ಥಿಗಳೇ ಇದೆ, ಹೌದಾ. ವರ್ಣಮಾಲೆಯನ್ನು ನಾನು 1ನೇ ದಿನದಿಂದ ಹೇಳಾಕತ್ತೇನೆ ವಿದ್ಯಾರ್ಥಿಗಳೇ. ನಿಮ್ಗೆ ಏನಂತ ಹೇಳಾಕತ್ತೇನೆ, ವರ್ಣಮಾಲೆಯನ್ನು ಓದ್ರಿ 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 ಅಂತ ಹೇಳಾಕತ್ತೇನೆ. ಸೊ ಏನಾಗತ್ತೈತಿ ನೋಡ್ರಿ, ಡೈಲಿ ಒಂದೊಂದು ಕ್ವಶನ್ ಮಾತ್ರ ನಮಗೆ ಅರೈಸ್ ಆಗಾಕತ್ತೈತಿ ವಿದ್ಯಾರ್ಥಿಗಳೇ. ಸೊ ಅದೇ ರೀತಿಯಾಗಿ ಇವತ್ತೇನ್ ಮಾಡೈತಿ, ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ನಾವು ಏನಂತ ಕರಿತೀವಿ ಅಂತ ಕೇಳ್ಯಾರ. ಸೊ ಆಪ್ಷನ್ ಅನ್ನು ನೋಡ್ರಿ, ಏನೈತಿ, ದೀರ್ಘಸ್ವರ ಐತಿ, ಹೃಸ್ವಸ್ವರ ಐತಿ, ಮಹಾಪ್ರಾಣ ಐತಿ, ಮತ್ತೆ ಅಲ್ಪ ಪ್ರಾಣ ಅಂತಕ್ಕಂಥದ್ದೈತಿ ವಿದ್ಯಾರ್ಥಿಗಳೇ. ನಾವು ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಏನಂತ ಕರಿತೀವಿ ಅಂದ್ರೆ ದೀರ್ಘಸ್ವರ ಅಂತ ನಾವು ಕರಿತೀವಿ, ಹೌದಾ ವಿದ್ಯಾರ್ಥಿಗಳು. ನಿಮಗ್ ಗೊತ್ತೈತಿ ದೀರ್ಘಸ್ವರ ಅಂದ್ರೆ ಏನ, ಹೃಸ್ವಸ್ವರ ಅಂದ್ರೆ ಏನ ಅನ್ನೋಂಥದ ಗೊತ್ತೈತಿ. ಅದೇ ರೀತಿಯಾಗಿ ಹೃಸ್ವಸ್ವರ ಅಂದ್ರೆ ಏನ್ರಿ, ಹೌದಾ. ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ನಾವು ಏನಂತ ಕರಿತೀವಿ, ಹೃಸ್ವಸ್ವರ ಅಂತ ಕರಿತೀವಿ. ಎಷ್ಟು ಮಾತ್ರ ಕಾಲ,
ಒಂದು ಮಾತ್ರ ಕಾಲ. ಹೌದಾ, ಎಷ್ಟಪ್ಪ? ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ನಾವು ಏನಂತೀವಿ? ಹ್ರಸ್ವ ಸ್ವರಗಳು ಅಂತ ಕರಿತೀವಿ. ಅದೇ ರೀತಿಯಾಗಿ ನೋಡು, ಮಹಾಪ್ರಾಣ. ಹೌದಾ, ಮಹಾಪ್ರಾಣ ಅಂದ್ರ ಹೆಚ್ಚು ಉಸಿರಿನಿಂದ. ಸೊ ಹೆಂಗ್ರಿ? ಹೆಚ್ಚು ಉಸಿರಿನಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ನಾವು ಏನಂತ ಕರಿತೀವಿ? ಮಹಾಪ್ರಾಣ ಅಂತ ಕರಿತೀವಿ. ಹೌದಾ, ಸೊ ಅದೇ ರೀತಿಯಾಗಿ ಆಪ್ಷನ್ ಡಿ ಏನೈತಿ? ಅಲ್ಪ ಪ್ರಾಣ. ಹೌದಾ, ಕಡಿಮೆ ಉಸಿರಿನಿಂದ. ಹೆಂಗ್ರಿ? ಕಡಿಮೆ ಉಸಿರಿನಿಂದ ಉಚ್ಚರಿಸಲ್ಪಡುವ ಅಕ್ಷರಗಳನ್ನ ನಾವು ಏನಂತ ಕರಿತೀವಿ ವಿದ್ಯಾರ್ಥಿಗಳೇ? ಅಂದ್ರ ಅಲ್ಪ ಪ್ರಾಣ ಅಂತಕ್ಕಂಥದನ್ನ ಕರಿತೀವಿ. ಅದೇ ರೀತಿಯಾಗಿ ಏನ್ ಮಾಡ್ರಿ ವಿದ್ಯಾರ್ಥಿಗಳೇ? ವ್ಯಂಜನಗಳನ್ನು ನೋಡ್ಕೋರಿ, ಅದ್ರೊಳಗ ಅವರ್ಗೀಯ ವರ್ಗೀಯ ವ್ಯಂಜನಗಳನ್ನ ನೋಡ್ಕೋರಿ, ಅನುನಾಸಿಕ ನೋಡ್ಕೋರಿ, ಯೋಗ ವಾಹಗಳನ್ನ ನೋಡ್ಕೋರಿ. ಹೌದಾ, ನಾನು ಡೈಲಿ ಕ್ವಶನ್ದಾಗ ಬಂದಂತ ಕ್ವಶನ್ದ ಅದ್ರ ರಿಲೇಟೆಡ್ ಆಗಿ ಏನ್ ಮಾಡ್ತೀನಿ, ನಾನು ಎಲ್ಲವನ್ನು ಹೇಳಿರ್ತೀನಿ ನಿಮಗೆ. ಹೌದಾ, ನೀವು ಒಂದ್ ವೇಳೆ ಏನೋ ಅದಕ್ಕಿಂತ ಹೆಚ್ಚಿನ ಬೇಕಂದ್ರೆ ನಿಮ್ಮ ಕಡೆ ಇರ್ತಕ್ಕಂಥ ಪುಸ್ತಕಗಳನ್ನ ನೋಡ್ರಿ. ಇಲ್ಪ ಇನ್ನೂ ಹೆಚ್ಚಿನ ಬೇಕಂದ್ರೆ ನನಗೆ ಕಮೆಂಟ್ ಅನ್ನ ಹಾಕ್ರಿ ವಿದ್ಯಾರ್ಥಿಗಳು, ನಾನು ತಿಳಿಸ್ಕೊಡು ಪ್ರಯತ್ನವನ್ನ ಮಾಡ್ತಂತ ಹೇಳ್ತಾ ಇವತ್ತು ನೆಕ್ಸ್ಟ್ ಕ್ವಶನ್ ಅನ್ನ ನೋಡೋಣ. ಬರೀ ಏನೈತಂತ ನೋಡ್ರಿ, ಏನೈತಂತ? ಕನ್ನಡಿಗ. ಹೌದಾ, ಕನ್ನಡಿಗ ಈ ಪದದ ಸ್ತ್ರೀಲಿಂಗ ರೂಪ ಪಿ. ಲಿಂಗಗಳು ಎಷ್ಟು ಬರ್ತಾವ ಅಂತ ಹೇಳೀನಿ? 3 ಬರ್ತಾವ ಅಂತ ಹೇಳೀನಿ. ಒಂದು ಸ್ತ್ರೀಲಿಂಗ, ಪುಲ್ಲಿಂಗ, ನಪುಸ್ತಕ ಲಿಂಗ ಅಂತ ನಾ ಹೇಳಿನಿ. ಹೌದಾ, ಇವತ್ತೇನ್ ಕೇಳ್ಯಾರ? ಸ್ತ್ರೀಲಿಂಗ ಕೇಳ್ಯಾರ. ಕನ್ನಡಿಗ ಅಂತಕ್ಕಂಥದ್ದು ಏನ್ ಮಾಡ್ಯಾರ ನಮಗಿಲ್ಲಿ? ಪುಲ್ಲಿಂಗ ರೂಪದಾಗ ಕೊಟ್ಟಾರ ವಿದ್ಯಾರ್ಥಿಗಳೇ. ಹೌದಾ, ನೋಡ್ರಿ ಆಪ್ಷನ್ ಏನೇನೈತಿ ನೋಡ್ರಿ. ಕನ್ನಡ, ಕನ್ನಡಿಗರು, ಕನ್ನಡತಿ, ಕನ್ನಡನ್ನ ಐತಿ. ಹೌದಾ, ನಮ್ಗೆ ಆನ್ಸರ್ ಯಾವ್ದಾಗತ್ತೆ ವಿದ್ಯಾರ್ಥಿಗಳಲ್ಲಿ? ಕನ್ನಡತಿ. ಕನ್ನಡಿಗ ಅಂದ್ರ ಪುಲ್ಲಿಂಗ. ಹೌದಾ, ಪುರುಷ ಅಂತ ಆಗ್ತೈತಿ. ಅದೇ ರೀತಿ ಕನ್ನಡಿಗ ಅಂತಂದ್ರ ಯಾವ್ದು ಬರ್ತೈತಿ ಅಂದ್ರೆ ಕನ್ನಡಿಗ ಅಂದ್ರ ಪುರುಷ ಬರ್ತೈತಿ. ಕನ್ನಡತಿ ಅಂದ್ರ ಹುಡುಗಿ ಅಥವಾ ಮಹಿಳೆ ಅಂತಕ್ಕಂಥದ್ದು ಬರುತ್ತೆ ವಿದ್ಯಾರ್ಥಿಗಳೇ. ಅದೇ ರೀತಿ ಕನ್ನಡ ಅಂತಕ್ಕಂಥದ್ದು ಒಂದು ಭಾಷೆ ಆಗತ್ತ. ಕನ್ನಡಿಗರು ಅಂದ್ರ ಬಹುವಚನ ಆಗತ್ತೆ ವಿದ್ಯಾರ್ಥಿಗಳು. ನಮಗ ವಚನ ಕೇಳಿಲ್ಲ ಇಲ್ಲಿ. ಏನ್ ಕೇಳ್ಯಾರ? ಲಿಂಗ ಕೇಳ್ಯಾರ ವಿದ್ಯಾರ್ಥಿಗಳೇ. ಸೊ ಏನ್ ಕೇಳೋಣ? ಲಿಂಗ ಕೇಳೋಣ, ವಚನಗಳು ಕೇಳಿಲ್ಲ. ವಚನಗಳು ಅಂದ್ರೆ ಏಕವಚನ ಅಂದ್ರ ಕನ್ನಡ ಆಗ್ತೈತಿ, ಬಹುವಚನ ಕನ್ನಡಿಗರು ಅಂತಕ್ಕಂಥದ್ದು ಆಗ್ತೈತಿ ಅಂತ ಹೇಳ್ತಾ ಇವತ್ತು ಆನ್ಸರ್ ಯಾವ್ದಾಗತ್ತ? ಕನ್ನಡತಿ ಅಂತಕ್ಕಂಥದ್ದು ಸ್ತ್ರೀಲಿಂಗ ರೂಪ ಅಂತ ಹೇಳ್ತೀವಿ ವಿದ್ಯಾರ್ಥಿಗಳು ನಾವು. ಹೌದಾ, ನೆಕ್ಸ್ಟ್ ಕ್ವಶನ್ ಅನ್ನ ನೋಡೋಣ. ಬರೀ ಏನೈತಂತ ನೋಡ್ರಿ, ಏನೈತಿ ಓದ್ರಿ. ಆಟಗಾರರು ಏನ್ ಕೊಟ್ಟಾರ? ಆಟಗಾರರು ಮೈದಾನಕ್ಕೆ ಹೋದರು. ಗೆರೆ ಎಳೆದ ಪದದ ಅನ್ಯವಚನ ರೂಪ ಅಥವಾ ಅನ್ಯವಚನ ಪದ ಅಂತ ಕೇಳಕತ್ತಾರ. ಗೆರೆ ಎಳೆದ ಪದ ಯಾವ್ದೈತಂದ್ರ ಆಟಗಾರರು ಅಂತಕ್ಕಂಥದ್ದೈತಿ. ಅನ್ಯವಚನ ಅಂದ್ರೆ ಗೊತ್ತಾಯ್ತು ವಿದ್ಯಾರ್ಥಿಗಳಿಗೆ ನಿಮ್ಗೀಗ? ಏಕವಚನ ಮತ್ತು ಬಹುವಚನ. ಹೌದಾ, ಇಲ್ಲಿ ಕೊಟ್ಟಂತದ್ದು ಯಾವ್ದೈತಿ? ಬಹುವಚನ ಐತಿ ವಿದ್ಯಾರ್ಥಿಗಳು. ಅನ್ಯವಚನ ಅಂತ ಕೇಳಿದ್ರೆ ಏಕವಚನವನ್ನು ನಾವು ಬರಿಬೇಕಾಗತ್ತ. ಹೌದಾ, ಇಲ್ಲಿ ಏನ್ ಕೊಟ್ಟಾನ? ಆಟಗಾರರು ಅಂತಕ್ಕಂಥದ ಬಹುವಚನ ಕೊಟ್ಟಾನ, ನಾವು ಅದನ್ನ ಏಕವಚನದ ಮಾಡ್ಬೇಕು ವಿದ್ಯಾರ್ಥಿಗಳೇ. ಸೊ ಆಪ್ಷನ್ ಅನ್ನು ನೋಡ್ರಿ, ಏನೇನೈತಂತ? ಆಟಗಾರ ಐತಿ, ಆಟಗಾರ್ತಿ ಐತಿ, ಆಟಗಾರಗಳು ಐತಿ, ಆಟವು ಅಂತಕ್ಕಂಥದ್ದು ಐತಿ. ಸೊ ಆನ್ಸರ್ ಯಾವ್ದಾಗತ್ತೆ ವಿದ್ಯಾರ್ಥಿ? ಆಟಗಾರ ಅಂತಕ್ಕಂಥದ್ದಾಗತ್ತೆ ನಮಗ. ಆಟಗಾರ, ಆಟಗಾರರು. ಹೌದಾ, ಆಟಗಾರ ಅಂದ್ರೆ ಒಬ್ಬ ಒಬ್ಬ, ಆಟಗಾರರು ಒಂದು ಟೀಮ್ ವಿದ್ಯಾರ್ಥಿಗಳೇ. ಹೌದಾ, ಈಗ ಒಂದು ಕ್ರಿಕೆಟ್ ಆಡಕ್ ಹೋಗಿರ್ತೀರಿ ನೀವು. ಕ್ರಿಕೆಟ್ ಆಡಕ್ ಹೋದಾಗ ಏನು ಒಬ್ಬ ಹೋಗ್ತೀರೇನ್ರಿ? ಇಲ್ಲ. ಟೋಟಲ್ ಎಷ್ಟು 11 ಮಂದಿ ಕ್ರಿಕೆಟ್ ಅನ್ನ ಆಡಕ ನೀವೇನ್ ಮಾಡ್ತೀರಿ? ಅದೊಂದು ಗ್ರೂಪ್ ಅನ್ನ ಕಟ್ಕೊಂಡು ಹೋಗ್ತೀರಿ. ಅವಕ್ಕ ಬಹುವಚನ ಅಂತ ಕರೀತಾರ. ಒಬ್ನೇ ಹೋಗ್ತಾನ ನೋಡು, ಅದಕ್ಕ ಏಕವಚನ ಅಂತ ಕರೀತಾರ. ಸೊ ವಿದ್ಯಾರ್ಥಿಗಳು ಇಲ್ಲಿ ಆನ್ಸರ್ ಯಾವ್ದಾಗತ್ತ? ಆಟಗಾರ ಅಂತಕ್ಕಂಥದ್ದು. ಅದೇ ರೀತಿ ಆಟಗಾರ್ತಿ ಅಂದ್ರ ಅವ್ರು ಸ್ತ್ರೀಲಿಂಗ ಮತ್ತು ಪುಲ್ಲಿಂಗ ಕೊಟ್ಟಿದ್ರೆ ಸ್ತ್ರೀಲಿಂಗ ರೂಪ ಆಟಗಾರ್ತಿ ಅಂತಕ್ಕಂಥದ್ದು ಆಗ್ತಿತ್ತು ವಿದ್ಯಾರ್ಥಿಗಳೇ. ಹೌದಾ, ಸೊ ಇದನ್ನ ಏಕವಚನ, ಬಹುವಚನ, ಲಿಂಗಗಳನ್ನು ಎಲ್ಲವನ್ನು ಏನ್ ಮಾಡ್ರಿ? ನೀಟಾಗಿ ಓದ್ಕೋರಿ ವಿದ್ಯಾರ್ಥಿಗಳೇ. ಹೌದಾ, ಇವತ್ತು ನೆಕ್ಸ್ಟ್ ಕ್ವಶನ್ ಅನ್ನು ನೋಡೋಣ. ಬರೀ ಏನೈತಂತ? ಏನೈತ್ ನೋಡ್ರಿ, ಏನ? ಹೌದಾ, ಓದ್ರಿ. ಕೀರ್ತಿ 2 ಮಾವಿನ ಹಣ್ಣು ತಿಂದಳು, ಗೆರೆ ಎಳೆದ ಪದವು ಅಂತ ಕೇಳ್ಯಾರ. 2 ಗೆರೆ ಯಾವ್ದು ಕೇಳ್ದಾರು? 2 ಅಂತಕ್ಕಂಥದಕ್ಕ ಗೆರೆನ ಹೇಳ್ದಾರ ವಿದ್ಯಾರ್ಥಿಗಳೇ. ಏನ್ ಕೇಳ್ಯಾರ? ಕೀರ್ತಿ 2 ಮಾವಿನ ಹಣ್ಣುಗಳನ್ನು ತಿಂದಳು. ಏನ್ ಮಾಡಿದ್ಲಂತ? 2 ಮಾವಿನ ಹಣ್ಣುಗಳನ್ನು ತಿಂದಳು. ಯಾರ? ಕೀರ್ತಿ ಅಂತಕ್ಕಂಥದ್ದು ಹೇಳಕತ್ತಾರ. ಹೌದಾ, ನಮ್ಗೆ ಆಪ್ಷನ್ ಅನ್ನು ನೋಡ್ರಿ. ಗುಣವಾಚಕ ಐತಿ, ಪರಿಮಾಣವಾಚಕ ಐತಿ, ಸಂಖ್ಯಾವಾಚಕ ಐತಿ, ಸಂಖ್ಯೆಯ ವಾಚಕ ಐತಿ. ಸೊ ಆನ್ಸರ್ ಯಾವ್ದಾಗತ್ತೆ ವಿದ್ಯಾರ್ಥಿಗಳೇ? ಸಂಖ್ಯಾವಾಚಕ ಅಂತಕ್ಕಂಥದ್ದು ಆಗ್ತೈತಿ. ನಾನ್ ಮೊನ್ನೆ ಕ್ಲಾಸ್ನಾಗ ಹೇಳಿನ ವಿದ್ಯಾರ್ಥಿಗಳೇ ನಿಮಗೆ, ಸಂಖ್ಯಾವಾಚಕ ಮತ್ತು ಸಂಖ್ಯೆಯ ವಾಚಕಕ್ಕ. ಹೌದಾ, ಯಾವ್ದಕ್ಕ? ಸಂಖ್ಯಾವಾಚಕ ಮತ್ತು ಸಂಖ್ಯೆಯ ವಾಚಕ ಡಿಫ್ರೆನ್ಸ್ ಹೆಂಗಿರ್ತಾವು ಅಂತ ನಾನು ಹೇಳಿನ ವಿದ್ಯಾರ್ಥಿಗಳೀಗ. ಏನಂತ ಹೇಳಿದ್ನಿ ಈಗ? 1 ಹೌದಾ ಅಥವಾ 2 ಅಂತ ಕೊಟ್ಟಪ್ಪ ಅಂದ್ರ ಅವು ಏನಂತೀನಿ? ಸಂಖ್ಯಾವಾಚಕ ಅಂತ ಹೇಳಿದ್ನೆ. ಇನ್ನ ನೆಕ್ಸ್ಟ್ ಸಂಖ್ಯೆಯ ಅಂತಂದ್ರ 1ನೇಯ
ಒಂದನೆಯ, ಎರಡನೆಯ, ಅದೇ ರೀತಿ ಮೂರನೆಯ, ಹತ್ತನೆಯ ಅಂತ ಕೊಟ್ಟಪ್ಪ ಅಂದ್ರೆ ಅದೇನಾಗ್ತೈತಿ ಸಂಖ್ಯೆಯ ವಾಚಕ. ವಿದ್ಯಾರ್ಥಿಗಳು ಸೊ ಒಂದ್ ತಿಳ್ಕೊಂಡ್ಬಿಡ್ರಿ, ಇಲ್ಲಿ ನಂಬರ್ ಅಷ್ಟ ಕೊಟ್ಟಿದ್ದಂದ್ರೆ ಅದ ಸಂಖ್ಯೆಯ ವಾಚಕ. ಇಲ್ಲಿ ಯ ಅಂತಕ್ಕಂಥದ್ದು ಐತೈತಿ ವಿದ್ಯಾರ್ಥಿಗಳು, ಇಲ್ಲಿ ಯ ಅಂತಕ್ಕಂಥದ್ದು ಹಚ್ಚಿದ ಸಂಖ್ಯೆಯ ವಾಚಕ ಆಗತ್ತ ವಿದ್ಯಾರ್ಥಿಗಳೇ. ಸೊ ಅದೇ ರೀತಿಯಾಗಿ ಇದನ್ನ ನೋಡ್ರಿ ಗುಣವಾಚಕ. ಗುಣವಾಚಕ ಅಂದ್ರೆ ಈಗ ನಿಮಗ್ ಗೊತ್ತೈತಿ, ಏನ್ ಗೊತ್ತೈತಿ? ಕೀರ್ತಿಯು ಒಂದು ಸುಂದರವಾದ ಹುಡುಗಿ ಅಥವಾ ಬಿಳಿಯ ಹುಡುಗಿ ಅಂತ ಹೇಳ್ತೀವಿ ನಾವು. ಬಿಳಿಯ ಅಂತಕ್ಕಂಥದ್ದು ಏನಾಗ್ತೈತಿ, ಬಿಳಿಯ ಅನ್ನೋದು ಹಾಕಿದ ಗುಣವನ್ನ ಹೇಳುತ್ತ ವಿದ್ಯಾರ್ಥಿಗಳೇ. ಬೆಳ್ಗದಾಳು, ಕರ್ಗದಾಳು, ಕೆಂಪಗದಾಳು ಅಂತಕ್ಕಂಥದ್ದು ನಾವು ಹೇಳ್ತೀವಲ್ಲ, ಅದಕ್ಕೆ ಗುಣವನ್ನ ತೋರಿಸುತ್ತ ವಿದ್ಯಾರ್ಥಿಗಳು. ಅವಾಗ ಏನಾಗ್ತೈತಿ, ಅಲ್ಲಿ ಬಂದಿತ್ತಪ್ಪ ಅಂದ್ರೆ ಅದು ಗುಣವಾಚಕ ಅಂತ ಹಾಕ್ಬೇಕು ನಾವು. ಒಂದ್ ವೇಳೆ ಪರಿಮಾಣವಾಚಕ ಅಂತ ಬಂದಿತ್ತಂದ್ರ ಅಷ್ಟು, ಇಷ್ಟು, ಸ್ವಲ್ಪ, ಕಡಿಮೆ, ಹೆಚ್ಚು ಈ ತರ ಬಂದಿತ್ತಂದ್ರ ಪರಿಮಾಣವಾಚಕ ಅಂತ ಹಾಕಬೇಕಂತ ಮೊನ್ನೆ ಕ್ಲಾಸ್ನಾಗು ಹೇಳಿನ ವಿದ್ಯಾರ್ಥಿಗಳೇ. ಇವತ್ತು ಹೇಳಕತ್ತೇನೆ ನೋಡ್ರಿ. ಇದನ್ನ ಹಂಗಾರ ಇದು ಡೈಲಿ ಒಂದೊಂದು ಕ್ವಶನ್ ಬರಾಕತ್ತಾವಂತ್ರ ಒಂದು ಫಿಕ್ಸ್ ಮೈಂಡ್ನ್ಯಾಗ ಫಿಕ್ಸ್ ಮಾಡ್ಕೊಂಡ್ಬಿಡ್ರಿ. ಏನಂತಂದ್ರ ನಮಗಿದು ವಾಚಕಗಳ ಮೇಲೆ ಒಂದು ಬರತೈತಿ ಅಂತೇಳಿ. ಸೊ ನೀವೇನ್ ಮಾಡ್ರಿ, ನೀಟಾಗಿ ಎಲ್ಲ 8 ವಾಚಕಗಳು 8 ನೋಡ್ಕೊರಿ ವಿದ್ಯಾರ್ಥಿಗಳು. ಭಾಳ ಅಂದ್ರೆ ಭಾಳ ಈಜಿ ಐತಿ. ಒಂದ್ಸಲ ಏನಾರ ನೀವು ನೀಟಾಗಿ ಪರ್ಫೆಕ್ಟ್ ಆಗಿ ಓದ್ಕೊಂಡ್ರಿಂದ ಮುಗಿದೋತ್ ವಿದ್ಯಾರ್ಥಿಗಳೇ. ಹೌದಾ? ಸೊ ಎಲ್ಲವನ್ನು ಓದ್ರಿ ಅಂತ ಹೇಳ್ತಾ ನೆಕ್ಸ್ಟ್ ಕ್ವಶನ್ ಅನ್ನ ನೋಡೋಣ ಬರ್ರಿ. ಏನೈತಂತ ನೋಡ್ರಿ. ಏನೈತಿ, ವಿರಾಟ್ ಕೊಹ್ಲಿ ನಾಳೆ ಶತಕ ಬಾರಿಸಬಹುದು, ಈ ವಾಕ್ಯವು ಅಂತ ಕೇಳ್ಯಾರ. ಹೌದಾ? ಏನ್ ಕೇಳ್ಯಾರು? ಬಾರಿಸಬಹುದು. ಹೌದಾ? ಬಾರಿಸಬಹುದು. ಅವ್ ಬಾರಿಸ್ತಾನೋ ಬಿಡ್ತಾನೋ ಸೊ ನಮಗ್ ವಿದ್ಯಾರ್ಥಿಗಳು ಗೊತ್ತಿಲ್ಲ. ಹೌದಾ? ಫಸ್ಟ್ ಆಪ್ಷನ್ ಅನ್ನ ನೋಡೋಣ ಬರ್ರಿ, ಮುಂದೆ ಅದನ್ನ ಎಕ್ಸ್ಪ್ಲೇನ್ ಮಾಡೋಣ. ಹೌದಾ? ವಿದ್ಯಾರ್ಥಕ ಐತಿ, ಸಂಭಾವನಾರ್ಥಕ ವಾಕ್ಯ ಐತಿ, ಸಾಮಾನ್ಯ ವಾಕ್ಯ ಐತಿ, ಕ್ರಿಯಾಪದ ಅಂತಕ್ಕಂಥದ್ದು ಐತಿ. ಸೊ ವಿದ್ಯಾರ್ಥಿಗಳು ನಮ್ಗೆ ಇಲ್ಲಿ ಆನ್ಸರ್ ಯಾವ್ದಾಗ್ತೈತಿ? ಸಂಭಾವನಾರ್ಥಕ ವಾಕ್ಯ ಅಂತಕ್ಕಂಥದ್ದಾಗತ್ತ. ಹೌದಾ? ಸಂಭಾವನಾರ್ಥಕ ಯಾಕಂದ್ರ ಅವ್ ಇನ್ನ ಅದ ಬಾರಿಸಬಹುದು, ಬಾರಿಸ್ಲಕ್ಕಿಲ್ಲ. ಹೌದಾ? ಬಾರ್ಸತಾನಪ್ಪ ಅಂತ ಹೇಳಕ್ ಬರಂಗಿಲ್ಲ. ಯಾಕಪ್ಪ ಅಂದ್ರೆ ಇದ ಯಾವ ಕಾಲದಾಗ ಐತಿ? ಭವಿಷ್ಯತ್ ಕಾಲದಾಗ ಐತಿ. ಸೊ ಅದಕ್ಕೆ ನಮಗ್ ಏನಾಗ್ತೈತಿ? ಸಂಭಾವನಾರ್ಥಕ ಅಂತಕ್ಕಂಥದ್ದು ಆಗ್ತೈತಿ. ಇಲ್ಲಿ ಕ್ರಿಯೆ ಏನಾರ ಸ್ಟಾರ್ಟ್ ಐತಿ, ಅವ್ ಬಾರ್ಸಾಕತ್ತಾನಪ್ಪ ಅಂತಂದ್ರ ಈಗ ಸ್ಟಾರ್ಟ್, ಈಗ ಮಾಡಾಕತ್ತಾನ ಕೆಲಸ ಅಂದ್ರೆ ಕ್ರಿಯಾಪದ ಅಂತ ಹಾಕ್ಬೋದಿತ್ತು ನಾವು. ಹೌದಾ? ಇದೊಂದು ಸಾಮಾನ್ಯ ವಾಕ್ಯ ಅಂದ್ರೆ ಬಾರಿಸಿದನು, ಬಾರ್ಸತಾನು ಅಂತಂದ್ರೆ ಸಾಮಾನ್ಯ ವಾಕ್ಯ ಆಗತ್ತೆ ವಿದ್ಯಾರ್ಥಿಗಳು. ಸೊ ಅದ್ರ ಸಲುವಾಗಿ ಆನ್ಸರ್ ಯಾವ್ದಾಗ್ತೈತಿ? ಸಂಭಾವನಾರ್ಥಕ ವಾಕ್ಯ ಅಂತಕ್ಕಂಥದ ನಮ್ಗೆ ಆನ್ಸರ್ ಆಗತ್ತೆ ವಿದ್ಯಾರ್ಥಿಗಳು. ನೆಕ್ಸ್ಟ್ ಕ್ವಶನ್ ಅನ್ನು ನೋಡೋಣ ಬರ್ರಿ. ಏನೈತಂತ ನೋಡ್ರಿ. ಏನೈತೆ ಅನ್ನೋದ, ಹುಡುಗಿ ಒಳ್ಳೆಯ ಪದ್ಧತಿಯನ್ನು ಕಲಿಯುತ್ತಿದ್ದಾಳೆ, ಗೆರೆ ಎಳೆದ ಪದವು ಅಂತ ಕೇಳ್ಯಾರ. ಹೌದಾ? ಯಾವ್ದಕ್ ಗೆರೆ ಎಳೆದಾರ ನೋಡ್ರಿ? ಪದ್ಧತಿಯನ್ನು ಅಂತ ಕೇಳ್ಯಾರ. ಆಪ್ಷನ್ ಏನೇನು ಕೊಟ್ಟಾರ ನೋಡ್ರಿ? ಸಂಧಿಗಳ ಮೇಲೆ ಐತ್ ನೋಡ್ರಿ ವಿದ್ಯಾರ್ಥಿಗಳಿದೆ. ಆದೇಶ ಸಂಧಿ, ವಕಾರಗಮ ಸಂಧಿ, ಯಕಾರಗಮ ಸಂಧಿ, ಹೌದಾ? ಅದೇ ರೀತಿ ಲೋಪ ಸಂಧಿ ಅಂತಕ್ಕಂಥ ಕೊಟ್ಟಾರ ವಿದ್ಯಾರ್ಥಿಗಳೇ. ನೋಡ್ರಿ ಇಲ್ಲಿ ಪದ್ಧತಿ ಬಿಡಿಸಿ ಬರೆದಾಗ ನಾವು ಏನಾಗತ್ತ? ಪದ್ಧತಿ ಪ್ಲಸ್ ಹಣ್ಣು. ಹೌದಾ? ಪದ್ಧತಿ ಪ್ಲಸ್ ಹಣ್ಣು ಅಂತಕ್ಕಂಥದ್ದು ಆಗ್ತೈತಿ ವಿದ್ಯಾರ್ಥಿಗಳೇ. ಸೊ ಇಲ್ಲಿ ಏನಾಗೈತಿ? ಇಲ್ಲಿ ಅ ಇದ್ದಿದ್ರಿ, ಇಲ್ಲಿ ಯ ಆಗೈತ್ರಿ. ಹೌದಾ? ಇಲ್ಲಿ ಅ ಇದ್ದಿದ್ದ ಅಲ್ಲಿ ಯ ಆಗೈತಿ ಅಂದ್ರೆ ನಮಗೆ ಏನಂತ ಗೊತ್ತಾಗತ್ತೆ? ಆಗಮ ಸಂಧಿ ಅಂತ ಗೊತ್ತಾಗ್ಬಿಡತ್ತೆ ವಿದ್ಯಾರ್ಥಿಗಳೇ. ಹೌದಾ? ಆಗಮ ಸಂಧಿ ಒಳಗೆ ಯಾವ ಬರ್ತಾವ? ಒಕಾರಗಮ ಮತ್ತು ಯಕಾರಗಮ ಬರ್ತಾವ ಅಂತ ನಾ ಹೇಳಿದ್ದೆ ವಿದ್ಯಾರ್ಥಿಗಳೇ ಅಲ್ಲಿ. ಸೊ ಏನಾಗೈತಿ? ಅ ಇದ್ದಿದ್ದ ಯ ಆಗೈತಿಪ್ಪ ಅಂದ್ರೆ ಇಲ್ಲಿ ಯಕಾರಗಮ ಸಂಧಿ ಅಂತಕ್ಕಂಥದ್ದು ನಮ್ಗೆ ಏನಾಗತ್ತೆ ವಿದ್ಯಾರ್ಥಿಗಳೇ? ಆನ್ಸರ್ ಆಗತ್ತ. ಯಾವ್ದಾಗತ್ತ? ಯಕಾರಗಮ ಸಂಧಿ ಅಂತಕ್ಕಂಥದ್ದು ಆನ್ಸರ್ ಆಗತ್ತ ವಿದ್ಯಾರ್ಥಿಗಳೇ. ಅದೇ ರೀತಿ ಆದೇಶ ಸಂಧಿ ಅಂದ್ರೆ ಏನಂತ ಹೇಳಿ ನಾನು, ಕತಾಪಗಳಿಗೆ ಗದಾಪಗಳು ಆದೇಶವಾಗಿ ಬಂದ್ರೆ ಅವಕ್ಕೇನಂತೀವಿ? ಆದೇಶ ಸಂಧಿ ಅಂತಕ್ಕಂಥದ್ದು ಹೇಳ್ತೀವಿ ಅಂತ ಹೇಳಿನಿ. ಅದೇ ರೀತಿ ಲೋಪ ಸಂಧಿ ಅಂದ್ರೆ ಏನಂತಕ್ಕಂಥದ್ದು ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ವಿದ್ಯಾರ್ಥಿಗಳೇ. ನಮ್ಮ ಮೊನ್ನೆ ಕ್ಲಾಸ್ನ ನಿಮ್ಗೆ ಏನ್ ಮಾಡೀನಿ? ಹೇಳ್ಕೊಟ್ಟೇನೆ ವಿದ್ಯಾರ್ಥಿಗಳೇ ಅದನ್ನ. ಹೌದಾ? ಸೊ ಅದೇ ಸಲುವಾಗಿ ಏನ್ ಮಾಡ್ರಿ ನೀವು, ಅದೇ ಹಂಗಂದ್ರೆ ಏನಂತಕ್ಕಂಥದ್ದು ನೀವು ಕಮೆಂಟ್ ಅನ್ನ ಮಾಡ್ರಿ ವಿದ್ಯಾರ್ಥಿಗಳೇ. ಮತ್ತೆ ಉದಾಹರಣೆ ಯಾವ ರೀತಿ ಬರ್ತಾವ ಅನ್ನೋದನ್ನ ಹೇಳ್ರಿ ನನಗ. ಹೌದಾ? ನೆಕ್ಸ್ಟ್ ನೋಡ್ರಿ ಕ್ವಶನ್ ಏನೈತಂತ. ಏನೈತಿ? ಶಾಲೆಯಲ್ಲಿ ಶ್ರಾವಣಿ ಅಭ್ಯಾಸ ಮಾಡುತ್ತಿದ್ದಾಳೆ, ಈ ವಾಕ್ಯದಲ್ಲಿ ವ್ಯಕ್ತವಾಗಿರುವುದು ಅಂತ ಕೇಳ್ಯಾರ ಅವ್ರು. ಏನಂತ? ಶ್ರಾವಣಿ ಶಾಲೆಯಲ್ಲಿ, ಹೌದಾ? ಶಾಲೆಯಲ್ಲಿ ಶ್ರಾವಣಿ ಅಭ್ಯಾಸ ಮಾಡುತ್ತಿದ್ದಾಳೆ, ಈ ವಾಕ್ಯದಲ್ಲಿ ವ್ಯಕ್ತವಾಗಿರುವುದು ಅಂತ ಕೇಳಾಕತ್ತಾರ. ಈ ವಾಕ್ಯದಲ್ಲಿ ಏನೈತಿ ಇದನ್ನ ನೋಡ್ಬೇಕು ವಿದ್ಯಾರ್ಥಿಗಳೇ. ನಾವು ಇಲ್ಲಿ ಮೊದಲು ಏನ್ ಮಾಡ್ಬೇಕು? ಮಾಡುತ್ತಿದ್ದಾಳೆ ಅಂತಕ್ಕಂಥದ್ದು ನೋಡ್ಬೇಕು. ಆಪ್ಷನ್ ನೋಡ್ರಿ: ವರ್ತಮಾನ ಕಾಲ, ಭೂತಕಾಲ, ಭವಿಷ್ಯತ್ ಕಾಲ, ವಸಂತ ಕಾಲ ಅಂತಕ್ಕಂಥ ಕೊಟ್ಟಾರ. ಸೊ ವಿದ್ಯಾರ್ಥಿಗಳಿಗೆ ನಾನು ಮೊನ್ನೆ ಹೇಳಿದ್ದ ಕಾಲಗಳ ಮೇಲೆ ಬಂದ್ರೆ ಏನ್ ಮಾಡ್ಬೇಕಂತೇಳಿ, ದ ಬತ್ತಂದ್ರ ಭೂತಕಾಲ, ಉತ್ತ ಬತ್ತಂದ್ರ ವರ್ತಮಾನ ಕಾಲ, ವ ಬಂತಂದ್ರ ಭವಿಷ್ಯತ್ ಕಾಲ ಅಂತ ನೀವು ಗೊತ್ತ ಮಾಡ್ಕೊರ್ವಿ ಅಂತ ನಾ ಹೇಳಿದ್ನಿ. ಇಲ್ಲಿ ಏನ್ ಮಾಡ್ಯಾರ ನೋಡ್ರಿ? ಮಾಡುತ್ತಿದ್ದಾಳೆ, ಮಾಡುತ್ತಿದ್ದಾಳೆ ಅಂತಕ್ಕಂಥದ್ದು ಕೊಟ್ಟಾರ. ಮಾಡುತ್ತಿದ್ದಾಳೆ. ಹೌದಾ? ಉತ್ತ ಅಂತಕ್ಕಂಥದ್ದು ಬಂತು ವಿದ್ಯಾರ್ಥಿಗಳು. ಇಲ್ಲಿ ಮಾಡುತ್ತಿದ್ದಾಳೆ, ಉತ್ತ ಅಂತಕ್ಕಂಥದ್ದು ಬಂದೈತೆ ಅಂದ್ರೆ ನಮ್ಗೆ ಏನಾಗತ್ತ? ವರ್ತಮಾನ ಕಾಲ ಆಗತ್ತಂತ ನಾ ಹೇಳಿದ್ನಿ. ಸೊ ವಿದ್ಯಾರ್ಥಿಗೆ ಆನ್ಸರ್ ಯಾವ್ದಾಗತ್ತ?
ವರ್ತಮಾನ ಕಾಲ ಅಂತಕ್ಕಂಥದ್ದಾಗತ್ತ. ಅದೇ ರೀತಿ ಭವಿಷ್ಯತ್ ಕಾಲ ಮತ್ತು ಭೂತಕಾಲ ಎಲ್ಲವನ್ನು ನೋಡ್ಕೋರಿ. ಅದನ್ನ ನಾನು ಹೇಳಿಕೊಟ್ಟಿದ್ದೇನೆ ಮೊನ್ನೆ ಕ್ಲಾಸ್ನಾಗನು, ಇವತ್ತು ಆಗ ಹೇಳಿದೆ. ಹೌದಾ, ಕ್ಲಾಸನ್ನು ನೋಡ್ರಿ. ಹೌದಾ, ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನೈತಂತ. ಏನೈತಿ ವಿದ್ಯಾರ್ಥಿಗಳಿಗೆ, ಉದ್ಯಾನವನದಲ್ಲಿ ಗಿಡಗಳು ಹಳದಿ ಹೂವಿನಿಂದ, ಯಾವ ಹೂವಿನಿಂದ? ಹಳದಿ ಹೂವಿನಿಂದ ಕಂಗೊಳಿಸುತ್ತಿವೆ. ಗೆರೆ ಎಳೆದ ಪದವು ಅಂತ ಕೇಳ್ಯಾರ. ಇಲ್ಲಿ ಬಂತ್ ನೋಡ್ರಿ ವಿದ್ಯಾರ್ಥಿಗಳೇ, ಹಳದಿ. ಆಗಳ ಹೇಳಿದ್ವಿ ನಾವು ಗುಣವಾಚಕಕ್ಕೆ ಹೆಂಗ ಬರ್ತಾವ ಉದಾಹರಣೆ ಅಂತ ನಾವು ಹೇಳಿದ್ವಿ. ಅದೇ ರೀತಿಯಾಗಿ ಬಂದೈತಿ ನೋಡೋಣ. ಆಪ್ಷನ್ ಏನಿಂದ ನೋಡ್ರಿ. ವಸ್ತುವಾಚಕ ಕೊಟ್ಟಾನ, ಗುಣವಾಚಕ, ಪರಿಮಾಣವಾಚಕ, ದಿಗ್ವಾಚಕ. ಹೌದಾ, ಸೊ ಆನ್ಸರ್ ಯಾವ್ದಾಗತ್ತ ವಿದ್ಯಾರ್ಥಿಗಳಲ್ಲಿ ನಮಗ? ಗುಣವಾಚಕ. ಹೌದಾ, ನಾ ಆಗಳನ್ನ ಹೇಳಿದ್ನಿ. ಆಗ ಒಂದು ಕ್ವಶನ್ ಬಂದಾಗ ಏನಂತ ಹೇಳಿದೆ? ಬಿಳಿಯ, ಕರಿಯ, ಹಳದಿ ಹಿಂಗೇನಾರ ಅವ್ರ ಗುಣವನ್ನ ಅಂದ್ರೆ ಯಾವ ತರ ಅದಾರಂತ ಗುಣವನ್ನ ಸೂಚಿಸ್ತಿತ್ತಂದ್ರೆ ಅದಕ್ಕೆ ಏನಂತ ಹಾಕ್ತಿವಿ ನಾವು? ಗುಣವಾಚಕ ಅಂತಕ್ಕಂಥದನ್ನ ಹಾಕ್ತಿವಿ ವಿದ್ಯಾರ್ಥಿಗಳು. ಅದೇ ರೀತಿಯಾಗಿ ಈಗ ವಸ್ತುವಾಚಕದಾಗ ನಮ್ಮ 3 ವಿಧಗಳು ಬರ್ತಾವೆ ವಿದ್ಯಾರ್ಥಿಗಳು. ಒಂದು ರೂಢನಾಮ, ಅಂಕಿತ ನಾಮ, ಅನ್ವರ್ಥ ನಾಮ ಅಂತ ಬರ್ತೈತಿ. ಅದ್ರೊಳಗೆ ಏನಾರ ಬಂದವಪ್ಪ ಅಂದ್ರೆ ನಾವು ವಸ್ತುವಾಚಕ ಅಂತ ಹಾಕಿರ್ತೀವಿ. ಹೌದಾ, ಅದೇ ರೀತಿಯಾಗಿ ಪರಿಮಾಣವಾಚಕ ಅಂದ್ರೆ ಇದೇ ಈಗ ಹೇಳಿದೆ, ಅಷ್ಟು ಇಷ್ಟು ಸ್ವಲ್ಪ ಕಡಿಮೆ ಅಂತ ಬಂತಂದ ಪರಿಮಾಣವಾಚಕ ಅಂತ ಹಾಕ್ತಿವಿ. ಅದ ದಿಗ್ವಾಚಕ ಅಂತಕ್ಕಂಥದ 5 ದಿನದ ಕ್ಲಾಸ್ನಾಗ ಒಮ್ಮೆ ಬಂದಿರ್ಕಿಲ್ಲ ವಿದ್ಯಾರ್ಥಿಗಳು, ಇವತ್ತು ಬಂದಿತ್ತು. ಸೊ ನೋಡ್ರಿ, ದಿಗ್ವಾಚಕ ಅಂದ್ರೆ ಏನು ಇಲ್ಲ ವಿದ್ಯಾರ್ಥಿಗಳು, ದಿಕ್ಕುಗಳು. ಏನ್ ಬರ್ತೈತಿ? ದಿಕ್ಕುಗಳು. ಹೌದಾ, ದಿಕ್ಕನ್ನ ಸೂಚಿಸುವುದ್ರಿ. ಹೌದಾ, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಆಗ್ನೇಯ, ನೈಋತ್ಯ ಅಂತಕ್ಕಂಥವು ಏನ್ ದಿಕ್ಕುಗಳು ಅದಾವಲ್ಲ, ದಿಕ್ಕುಗಳನ್ನ ಸೂಚಿಸಕ್ಕೆ ಏನಂತ ಕರೀತಾರು? ದಿಗ್ವಾಚಕ. ಒಂದು ಉದಾಹರಣೆ ನೋಡ್ರಿ. ಈಗ ಸೂರ್ಯನು ಪೂರ್ವ ದಿಕ್ಕಿನಲ್ಲಿ ಉದಯಿಸುತ್ತಾನೆ. ಪೂರ್ವ ಅಂತ ನೋಡ್ರಿ, ಇಲ್ಲಿ ಬರೀತ್ ನೋಡ್ರಿ ಒಂದ್ಸರಿ. ಸೂರ್ಯ ಸೂರ್ಯ ಪೂರ್ವ ದಿಕ್ಕಿನಲ್ಲಿ ಪೂರ್ವ ದಿಕ್ಕಿನಲ್ಲಿ ಪೂರ್ವ ದಿಕ್ಕಿನಲ್ಲಿ ಉದಯಿಸುತ್ತಾನೆ. ಹೌದಾ, ಏನ್ ಮಾಡ್ತಾನಂತ್ರಿ? ಉದಯಿಸುತ್ತಾನೆ. ಹೌದಾ, ಇಲ್ಲಿ ಏನು ಬಂದೈತೆ ನೋಡ್ರಿ, ಪೂರ್ವ ಅಂತಕ್ಕಂಥದ್ದು ಬಂದೈತಲ್ಲ ವಿದ್ಯಾರ್ಥಿಗಳೇ, ಇದಕ್ಕ ನಾವು ದಿಗ್ವಾಚಕ ಅಂತಕ್ಕಂಥದ್ದು ಕರಿತೀವಿ ನಾವು. ಈಗ ಗೊತ್ತಾಯ್ತು ದಿಗ್ವಾಚಕ ಅಂದ್ರೆ ಏನಂತ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗೈತೆ ಅಂತ ಅನ್ಕೋತೀನಿ ವಿದ್ಯಾರ್ಥಿಗಳು. ನೆಕ್ಸ್ಟ್ ಕ್ವಶನ್ ಅನ್ನ ನೋಡೋಣ ಬರ್ರಿ, ಏನೈತೆ ಅಂತ ನೋಡ್ರಿ. ಏನೈತಿ ಕನ್ನಡದ ಕಂದ ಯಾವುದಕ್ಕಾಗಿ ಹೋರಾಡಬೇಕು? ಸೊ ವಿದ್ಯಾರ್ಥಿಗಳು ನೀವಂತೂ ಎಲ್ಲರೂ ಈಗ ಏನದರಿ, ಕರ್ನಾಟಕದವ್ರು ಅದರಿ. ಹೌದಾ, ಬೇರೆ ಕಡೆಯವ್ರು ನೋಡ್ತಿರ್ಬೋದು, ನಾ ಇಲ್ಲ ಅಂತ ಹೇಳಲ್ಲ. ಹೌದಾ, ಸೊ ಕನ್ನಡದ ಅದರಿ ಅಂತಂದು ಅನ್ಕೊಂಡು ಭಾವಿಸ್ಕೊಂಡು ಹೇಳಾಕತ್ತೀನಿ. ಒಂದೇದ್ ನೋಡ್ರಿ, ಏನೈತಿ ಮರಾಠಿಗೆ, ಜಗಳಕ್ಕೆ, ಕನ್ನಡಕ್ಕೆ, ಜನಾಂಗಕ್ಕೆ ಅಂತಕ್ಕಂಥದ್ದು ಕೊಟ್ಟಾರ. ಕನ್ನಡದ ಕಂದ ಯಾವ್ದಕ್ಕಪ್ಪ ಅಂದ್ರೆ ಕನ್ನಡಕ್ಕೆ ಹೋರಾಡು ಅಂತಕ್ಕಂಥದ್ದು ನಿಮಗೇನೈತಿ ಪಾಠ ಐತಿ ನೋಡಿ ವಿದ್ಯಾರ್ಥಿಗಳ 4ನೇ ತರಗತಿ. ಕನ್ನಡಕ್ಕೆ ಹೋರಾಡು, ಕನ್ನಡದ ಕಂದ ಅಂತಕ್ಕಂಥದ್ದು ಹೌದಾ ಪಾಠ ಐತಿ ನೋಡ್ರಿ. ನಾನು ಅದ್ರ ಸಲುವಾಗಿ ಹೇಳಾಕತ್ತ, ನಿಮಗೆ ಪಠ್ಯ ಪುಸ್ತಕವನ್ನು ಓದ್ರಿ 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 ಹೇಳಿ. ಹೌದಾ, ಪಠ್ಯ ಪುಸ್ತಕದಾಗಿನ ಕ್ವಶನ್ ಎಷ್ಟು ಬರಾಕತ್ತಾವ ನೋಡಿ ವಿದ್ಯಾರ್ಥಿಗಳೇ. ನಿಮ್ಮ ಮುರಾರ್ಜಿ ಆದರ್ಶ ಎಕ್ಸಾಮ್ಗೂ ಪಕ್ಕ ಬರ್ತಾವ ವಿದ್ಯಾರ್ಥಿಗಳೇ. ಸೊ ಅದಕ್ಕೆ ಏನ್ ಮಾಡ್ರಿ, ಪಠ್ಯ ಪುಸ್ತಕವನ್ನು ಓದ್ರಿ. ಇದ್ರ ಆನ್ಸರ್ ಯಾವ್ದಾಗತ್ತೆ ಇಲ್ಲಿ? ಕನ್ನಡಕ್ಕೆ ಹೋರಾಡು, ಕನ್ನಡದ ಕಂದ ಅಂತಕ್ಕಂಥದ ಆನ್ಸರ್ ಆಗತ್ತೆ ವಿದ್ಯಾರ್ಥಿಗಳೇ. ಸೊ ನೆಕ್ಸ್ಟ್ ಕ್ವಶನ್ ಅನ್ನು ನೋಡೋಣ ಬರೀ ಏನೈತಂತ. ಏನಾಯ್ತು ಓದ್ರಿ, ಕೌರವರಿಗೂ ಪಾಂಡವರಿಗೂ ಯುದ್ಧ ನಡೆದ ಸ್ಥಳ ಯಾವುದು ಅಂತಕ್ಕಂಥದ್ದು ಕೇಳಾಕತ್ತಾರ. ಹೌದಾ, ಈಗ ಕೌರವರಿಗೂ ಮತ್ತು ಪಾಂಡವರಿಗೂ ಯುದ್ಧ ನಡೆದಿದ್ದು ಹೆಂಗ ಏನಂತ ನಿಮ್ಗೆ ಗೊತ್ತೈತೆ ಐತಿ ವಿದ್ಯಾರ್ಥಿಗಳೇ. ಸೊ ಅದೇನು ಇವತ್ತು ಬ್ಯಾಡ್ ಅನ್ಕೋತ ಕ್ವಶನ್ ಅನ್ನು ಅನಲೈಸಿಸ್ ಮಾಡತ್ತೀವಿ. ಕ್ವಶನ್ ಅನ್ನು ನೋಡೋಣ. ಹೌದಾ, ಸೊ ಆಪ್ಷನ್ ಏನಿಂದ ನೋಡ್ರಿ. ಒಂದೇದು ಅಯೋಧ್ಯ ಐತಿ, ಶ್ರೀನಗರ ಅಂತಕ್ಕಂಥದ್ದು ಐತಿ, ಗಾಂಧಾರ ಐತಿ, ಕುರುಕ್ಷೇತ್ರ ಅಂತಕ್ಕಂಥದ್ದು ಐತಿ ವಿದ್ಯಾರ್ಥಿಗಳೇ. ನಮಗೆ ಸಡನ್ ಆಗಿ ಗೊತ್ತಾಗೋದಿನ ಕೌರವರಿಗೂ ಮತ್ತು ಪಾಂಡವರಿಗೂ ಅಂತ ಬಂತಪ್ಪ ಅಂದ್ರ ಕುರುಕ್ಷೇತ್ರ ಅಂತಕ್ಕಂಥದ್ದು ನೆನಪಾಗ್ತಿತ್ತು. ಹೌದಾ, ಕುರುಕ್ಷೇತ್ರ ಅಂತಕ್ಕಂಥದ್ದು ಒಂದು ಮೂವಿನೂ ಐತಿ ವಿದ್ಯಾರ್ಥಿಗಳೇ, ನೀವು ನೋಡಿದಾರೆ ಆಲ್ರೆಡಿ. ಹೌದಾ, ಅದ್ರ ಹೆಂಗ್ ಯುದ್ಧ ಯಾರ್ಯಾರು ಮಾಡ್ತಾರೋ ಏನ್ ಮಾಡ್ತಾರೋ ಅಂತಕ್ಕಂಥದ್ದು ನಾ ಹೇಳೋಕ್ಕಿಂತ ಹೆಚ್ಚತ್ಲೆ ನೀವು ಪಿಕ್ಚರ್ ನೋಡ್ರಿಪ್ಪ ಅಂದ್ರೆ ನಿಮ್ಗೆ ಗೊತ್ತಿರತೈತಿ ವಿದ್ಯಾರ್ಥಿಗಳೇ. ಸೊ ಅದೇ ರೀತಿಯಾಗಿ ಅಯೋಧ್ಯ ಅಂದ್ಬಿಟ್ಟಿಗೆ ನಿಮಗೆ ಏನ್ ನೆನಪಾಕಿತ್ರಿ? ಹಿಂದೂಗಳ ಹೌದಾ, ಹಿಂದೂಗಳ ಒಂದು ಧರ್ಮವನ್ನು ಎತ್ತಿ ತೋರಿಸತಕ್ಕಂತ ಒಂದು ಅಯೋಧ್ಯ ರಾಮ ಮಂದಿರ ನಿಮಗೆ ಏನಾಗ್ತೈತಿ ಸಡನ್ ಆಗಿ ನಿಮ್ಮ ತಲೆಯೊಳಗೆ ಬಂದು ಬಿಡುತ್ತೆ ವಿದ್ಯಾರ್ಥಿಗಳೇ. ಅಯೋಧ್ಯ ಅಂದ್ರೆ ರಾಮ ಮಂದಿರ ಅಂತಕ್ಕಂಥದ್ದು ನಿಮಗೆ ಏನಾಗ್ತೈತಿ ನೆನಪಾಗತ್ತೆ ವಿದ್ಯಾರ್ಥಿಗಳೇ. ಅದೇ ರೀತಿ ಶ್ರೀನಗರ. ಹೌದಾ, ಶ್ರೀನಗರ ಏನ ಹಂಗಂದ್ರ ಜಮ್ಮು ಕಾಶ್ಮೀರದಲ್ಲಿ. ಹೌದಾ, ಜಮ್ಮು ಕಾಶ್ಮೀರದಲ್ಲಿ ಬರ್ತಕ್ಕಂತ ಒಂದು ನಗರ ವಿದ್ಯಾರ್ಥಿಗಳೇ. ಮೊನ್ನೆ ನೋಡ್ರಿ ಫೆಬ್ರವರಿ 14ನೇ ತಾರೀಕು ಪುಲ್ವಾಮಾ ದಾಳಿ ಆಗಿದ್ದಲ್ಲಿ ಶ್ರೀನಗರದ ಪುಲ್ವಾಮಾ ಅಂತಕ್ಕಂತ ಒಂದು ಊರಿನಾಗ ಅಂತ ನಾವು ಹೇಳ್ತೀವಿ. ಹೌದಾ ವಿದ್ಯಾರ್ಥಿಗಳೇ, ಅದೆಲ್ಲರಿಗೂ ಗೊತ್ತೈತಿ. ಅವತ್ತು ಬ್ಲ್ಯಾಕ್ ಡೇ ಅಂತ ಎಲ್ಲರೂ ಸೆಲೆಬ್ರೇಟ್ ಮಾಡಿದ್ರಿ ಪುಲ್ವಾಮಾ ದಾಳಿ ಸಲುವಾಗಿ. ಹೌದಾ, ಕರಾಳ ದಿನ ಅಂತಾನು ನಾವು ಸೆಲೆಬ್ರೇಷನ್ ನಮ್ಮಲ್ಲಿಯೂ ಮಾಡಿವಿ, ನೀವು ಮಾಡಿರಿ ಅಂತ ಅನ್ಕೊಂಡೇನಿ. ಹೌದಾ, ಸೊ ಏನಾಯ್ತು ನೆಕ್ಸ್ಟ್ ಗಾಂಧಾರ ಅಂತಕ್ಕಂಥ ಗಾಂಧಾರಿ ಅಂತಕ್ಕಂಥ ಒಂದು ರಾಣಿ ಏನ್ ಮಾಡ್ತಿದ್ಲು, ಆ ರಾಜ್ಯದ ಒಂದ್ ಏನಾಗಿದ್ಲು ಒಡತಿ ಆಗಿದ್ಲು, ರಾಣಿ ಆಗಿದ್ಲು ಗಾಂಧಾರ. ಹೌದಾ, ಸರಿ ವಿದ್ಯಾರ್ಥಿಗಳ ನೆಕ್ಸ್ಟ್ ಕ್ವಶನ್ ಅನ್ನ ನೋಡೋಣ ಬರ್ರೀಗ.
ಏನೈತಿ ಅಂತಕ್ಕಂಥದ್ದು ನೋಡ್ರಿ. ಹೌದಾ, ಬಿ ವಿ ಸತ್ಯನಾರಾಯಣ ರಾವ್ ಅವರ ಅಂಕಿತ ನಾಮ ಅಂತ ಕೇಳಕತ್ತಾರ. ಬಿ ವಿ ಸತ್ಯನಾರಾಯಣರವರ ಅಂಕಿತ ನಾಮ ಕೇಳಕತ್ತಾರ. ಒಂದೇದ್ ನೋಡ್ರಿ ಏನೈತಿ, ಕಾವ್ಯಾನಂದ ಐತಿ. ಎರಡನೇದು ವಿಜಯ ವಿಠಲ್ ಐತಿ. ಸತ್ಯ ವಿಠಲ್ ಐತಿ. ವರಕವಿ ಅಂತಕ್ಕಂಥದ್ದು ಐತಿ. ನಮಗೆ ಯಾರ್ದು ಕೇಳ್ಯಾರ ವಿದ್ಯಾರ್ಥಿಗಳಲ್ಲಿ? ಬಿ ವಿ ನಾರಾಯಣ ರಾವ್. ಯಾರ್ದ? ಬಿ ವಿ ನಾರಾಯಣ ರಾವ್. ನಿಮ್ಮ 5ನೇ ತರಗತಿ ಪುಸ್ತಕದ ಬಂದೈತಿ ನೋಡ್ರಿ ವಿದ್ಯಾರ್ಥಿ. ಕವಿ ಪರಿಚಯನು ಓದ್ರಿ ಅಂತ ಹೇಳಕತ್ತೇನೆ ನಾನು. ಸ್ವಲ್ಪ ನಾನು ಹೇಳೋದ್ರ ಕಡೆ ಲಕ್ಷ್ಯ ಇರ್ಲಿ ವಿದ್ಯಾರ್ಥಿಗಳೇ. ಹೌದಾ, ಸೊ ಏನ್ ಕೇಳ್ರಿ? ಬಿ ವಿ ನಾರಾಯಣ ರಾವ್ ಅವರ ಅಂಕಿತ ನಾಮ ಕೇಳಕತ್ತಾರ. ಸೊ ಆನ್ಸರ್ ಯಾವ್ದಾಗತ್ತೆ? ಸತ್ಯ ವಿಠಲ ಅಂತಕ್ಕಂಥದ್ದಾಗತ್ತ ವಿದ್ಯಾರ್ಥಿಗಳೇ ಇಲ್ಲಿ. ಹೌದಾ, ಅದೇ ರೀತಿ ಕಾವ್ಯಾನಂದ ಅಂದ್ರೆ ಯಾರ್ದಾಗ್ತೈತಿ ಅಂದ್ರ ಸಿದ್ದಯ್ಯ ಪುರಾಣಿಕ ಅವರ ಒಂದು ಅಂಕಿತ ನಾಮ ಆಗಿರುತ್ತೆ ವಿದ್ಯಾರ್ಥಿಗಳೇ. ವರಕವಿ ಅಂತ ಹೇಳಿಂದ ದ.ರಾ. ಬೇಂದ್ರೆ ಅವ್ರಿಗೆ ಕರೀತಾರ. ಅದೇ ರೀತಿ ವಿಜಯ ವಿಠಲ ಅಂತ ಯಾರಿಗೆ ಕರೀತಾರ ಅಂತಕ್ಕಂಥದ್ದನ್ನ ನೀವು ನಮಗ ಕಮೆಂಟ್ ಮೂಲಕ ತಿಳಿಸ್ರಿ ವಿದ್ಯಾರ್ಥಿಗಳು ಅಂತ ಹೇಳ್ತಾ ಇವತ್ತೇನ್ ನೋಡಿ ನೆಕ್ಸ್ಟ್ ಕ್ವಶನ್ ಅನ್ನ ನೋಡೋಣ ಬರ್ರಿ ಏನೈತಿ ಅಂತ ಹೇಳಿ. ಹೌದಾ, ಸೊ ಏನೈತಿ ನೋಡ್ರಿ, ತಲೆ ತಿನ್ನು ಈ ಪಡೆ ನುಡಿಯ ಅರ್ಥ. ಯಾವ್ದ್ರದ? ತಲೆ ತಿನ್ನು ಅಂತಕ್ಕಂಥದ ಈ ಪದದ ಪಡೆ ನುಡಿಯ ಅರ್ಥ ಅಂದ್ರ ಒಳಾರ್ಥ ಅಥವಾ ಗೂಢಾರ್ಥ ಅಂತಕ್ಕಂಥದ ನಾವು ಕರಿತೀವಿ. ಹೌದಾ, ಏನದ ನೋಡ್ರಿ ಆಪ್ಷನ್. ಒಂದೇದು ಕಾಡಿಸು, ನೆಕ್ಸ್ಟ್ ಎರಡನೇದು ಪ್ರಚೋದಿಸು, ಮೋಸ ಮಾಡು, ಮಧ್ಯ ಪ್ರವೇಶಿಸು ಅಂತಕ್ಕಂಥದ್ದೈತಿ. ನಮಗಿಲ್ಲಿ ಆನ್ಸರ್ ಯಾವ್ದಾಗ್ತೈತಿ? ಕಾಡಿಸು. ಹೌದಾ, ಈಗ ಒಂದೇನೋ ನೋಡಿ ವಿದ್ಯಾರ್ಥಿಗಳು, ನೀವು ಒಂದೇನೋ ಒಂದು ಕೆಲಸ ಮಾಡ್ತಿರ್ತೀರಿ. ಹೌದಾ, ವಾಪಸ್ ಬರುದು ಇಲ್ಲ, ಒಂದೇನೋ ಒಂದು ಮಾಡ್ತಿರ್ತೀರಿ ಅಂತ ತಿಳ್ಕೊ. ಈಗ ಒಂದು ಕೇಳ್ತಾರೆ, ಏನೋ ಒಂದು ಕ್ವಶನ್ ಅನ್ನ ಕೇಳ್ತಾರ, ಅದಕ್ಕೆ ನೀವು ಉತ್ತರವನ್ನು ಕೊಟ್ಟಿರ್ತೀರಿ. ಆದ್ರೂ ಮತ್ತೆ ವಾಪಸ್ ಬರುದು. ಅದ ವಾಪಸ್ ಮಾಡ್ತಿರ್ತಾರ ನೋಡು, ಅವ್ರಿಗೆ ಕಾಡಿಸು ಅಂತಕ್ಕಂಥದ್ದು. ಏನೋ ಒಂದು ಕೆಲಸ ಮಾಡ್ತೀನಿ ಅಡ್ಡ ಬರುದಾಗಿರ್ಬೋದು, ಒಂದೇನೋ ಮಾತುಗಳು ಅನ್ನೋದಾಗಿರ್ಬೋದು, ಒಟ್ಟು ನೋವು ಕೊಡುದು, ಕಾಡಿಸುದು ಅಂತಕ್ಕಂಥದ ತಲೆ ತಿನ್ನು ಅಂತಕ್ಕಂಥದ್ದು ನಮಗೆ ಅರ್ಥ ಆಗತ್ತ ವಿದ್ಯಾರ್ಥಿಗಳೇ. ಅದೇ ರೀತಿ ಪ್ರಚೋದಿಸು. ಹೌದಾ, ನಿಮ್ಗೊಂದು ಯಾರೋ ಒಂದು ಏನೋ ಒಂದು ಕೆಲಸ ಹೇಳ್ತಾರ ಅಂತ ತಿಳ್ಕೊರಿ. ಹೌದಾ, ಅವಾಗ ಏನ್ ಮಾಡೋದು? ನೀವು ಸಡನ್ ಆಗಿ ಕೆಲ್ಸಕ್ಕೆ ಹೂ ಅದಕ್ಕಿಂದ ಪ್ರಚೋದನೆ ಮಾಡೋದು. ಪ್ರಚೋದನೆ ಅಂದ್ರೆ ಮತ್ತೊಂದೇನಿಲ್ಲ ವಿದ್ಯಾರ್ಥಿಗಳೇ, ಕ್ರಿಯೆ. ಹೌದಾ, ಪ್ರಚೋದನೆ ಏನಂದ್ರೆ ಕ್ರಿಯೆ. ಏನೋ ಒಂದು ಕೆಲಸ ಕೊಟ್ರೆ ಪಟ್ನ ಕೆಲಸವನ್ನು ಮಾಡೋದಕ್ಕ ಪ್ರಚೋದಿಸು ಅಂತಕ್ಕಂಥದ್ದಾಗತ್ತ. ಇನ್ನು ಮೋಸ ಮಾಡು. ಮೋಸ ಮಾಡು ಅಂದ್ರೆ ನಿಮಗಂತೂ ಗೊತ್ತೈತಿ, ನಿನಗೊಂದು ಏನಾರ ಹೇಳಿಕಿಸಿ ನಂಬಿಸಿ ಮೋಸ ಮಾಡಿಬಿಡುದು ವಿದ್ಯಾರ್ಥಿಗಳೇ. ಹೌದಾ, ಸೊ ಅದೇ ರೀತಿಯಾಗಿ ಮಧ್ಯ ಪ್ರವೇಶಿಸು. ನೀವೊಂದು ಏನೋ ಕೆಲಸ ಮಾಡ್ಬೇಕಾದ್ರ, ಹೌದಾ, ಏನೋ ಒಂದು ಕೆಲಸ ಮಾಡ್ತೈತಿ, ಅವಾಗ ನಡು ಬಂದ್ ಕಿಶಿಂದ ಅದನ್ನೆಲ್ಲ ಕೆಲಸವನ್ನ ಕೆಡಿಸ್ಬಿಡುದು. ಹೌದಾ, ಆ ತರ ಅರ್ಥವನ್ನ ಕೊಡ್ತೈತಿ. ಸೊ ನಮ್ಗೆ ಆನ್ಸರ್ ಯಾವ್ದಾಗತ್ತ ವಿದ್ಯಾರ್ಥಿಗಳಲ್ಲಿ? ಕಾಡಿಸು. ತಲೆ ತಿನ್ನು ಅಂದ್ರ ಕಾಡಿಸು ಅಂತಕ್ಕಂಥ ಉತ್ತರ ಆಗಿರುತ್ತ ವಿದ್ಯಾರ್ಥಿಗಳೇ. ಸೊ ಹೌದಾ, ನೆಕ್ಸ್ಟ್ ಕ್ವಶನ್ ಅನ್ನ ನೋಡೋಣ ಬರ್ರಿ. ಏನೈತಂತ ನೋಡ್ರಿ, ಏನೈತಂತ. ಹೌದಾ, ಪೂಜ್ಯ ಎಂಬ ಸಂಬೋಧನೆಯನ್ನು ಇವರಿಗೆ ಪತ್ರ ಬರೆಯುವಾಗ ಬಳಸುತ್ತೇವೆ. ಏನಂತ? ಪೂಜ್ಯ. ಹೌದಾ, ಸಂಬೋಧನೆ ಕೇಳ್ಯಾರ ನೋಡ್ರಿ, ಪತ್ರ ಲೇಖನದಲ್ಲಿ ಬರ್ತಕ್ಕಂಥ ಕ್ವಶನ್. ಪೂಜ್ಯ ಅಂತಕ್ಕಂಥದನ್ನ ಕೇಳ್ಯಾರ ವಿದ್ಯಾರ್ಥಿಗಳೇ. ಆಪ್ಷನ್ ಎ ತಂದೆ, ಮಗಳು, ಕಿರಿಯರಿಗೆ, ಗುರುಗಳಿಗೆ ಅಂತಕ್ಕಂಥದ್ದು ಕೊಟ್ಟಾರ. ಪೂಜ್ಯ ಅಂತ ನಾವು ಗುರುಗಳಿಗೆ ಹಾಕ್ತಿವಂತ ಮೊನ್ನೆ ಕ್ಲಾಸ್ನಲ್ಲಿ ನಾನು ಹೇಳ್ಬಿಟ್ಟಿನಿ ವಿದ್ಯಾರ್ಥಿಗಳೇ. ಇವಾಗ ಅದೇ ರೀತಿಯಾಗಿ ತಂದೆಯವರಿಗೆ ಬರಿಬೇಕಾದ್ರೆ ಏನಂತ ಬರಿತೀರಿ ನೀವು ಅಂದ್ರ ತೀರ್ಥರೂಪ. ಹೌದಾ, ತೀರ್ಥರೂಪ ಅಂತಕ್ಕಂಥದ ತಂದೆಗೆ ಬರಿಬೇಕಾದ್ರೆ ಯೂಸ್ ಅನ್ನ ಮಾಡ್ತೀರಿ ವಿದ್ಯಾರ್ಥಿಗಳೇ. ಅದೇ ರೀತಿಯಾಗಿ ಮಗಳಿಗೆ ಬರಿಬೇಕಾರ ಆತ್ಮೀಯ ಅಂತಕ್ಕಂಥದ್ದನ್ನ ನೀವು ಯೂಸ್ ಮಾಡ್ತೀರಿ ಅಂತ ಹೇಳ್ತೀನಿ. ನೆಕ್ಸ್ಟ್ ಕಿರಿಯರಿಗೆ ಅಂದ್ರ ಚಿರಂಜೀವಿ ಅಂತಕ್ಕಂಥದ್ದು ಹೇಳ್ತೀರಿ. ಅದೇ ರೀತಿ ಗುರುಗಳಿಗೆ ಬರಿಬೇಕಾದ್ರೆ ನೀವು ಪೂಜ್ಯಯ ಗುರುಗಳೇ ಅಂತಕ್ಕಂಥ ಪತ್ರ ಲೇಖನ ನೀವು ಸ್ಟಾರ್ಟ್ ಮಾಡ್ಬೇಕಾದ್ರೆ ಹಾಕ್ತಿರಿ ವಿದ್ಯಾರ್ಥಿಗಳಲ್ಲಿ. ಏನಂತ ಹಾಕ್ತಿರಿ? ಪೂಜ್ಯರೇ ಅಂತಕ್ಕಂಥದ್ದು ಹಾಕ್ತಿರಿ ಅಂತ ಹೇಳ್ತಾ ನೆಕ್ಸ್ಟ್ ಕ್ವಶನ್ ನೋಡೋಣ ಬರ್ರಿ. ಏನೈತಂತ ನೋಡ್ರಿ, ಏನೈತಿ? ಕುಂಬಾರನಿಗೆ ವರ್ಷ ಡ್ಯಾಶ್ ಗಾದೆ ಮಾತು ಪೂರ್ಣಗೊಳಿಸಿ ಅಂತಕ್ಕಂಥದ್ದು ಕೊಟ್ಟಾರ. ಕುಂಬಾರನಿಗೆ ವರ್ಷ. ಇದನ್ನ ಕ್ವಶನ್ ಅನ್ನ ನೀವು ಎಲ್ಲಾ ಕಡೆ ಕೇಳ್ತೀರಿ ವಿದ್ಯಾರ್ಥಿಗಳು. ಆಲ್ಮೋಸ್ಟ್ ಏನೈತಿ, ಈ ಗಾದೆ ಮಾತನ್ನ ನೀವು ಕೇಳ್ತೀರಿ ನೋಡ್ರಿ. ಏನೈತಿ ಆಪ್ಷನ್ 1 ದೊನ್ನೆಗೆ ನಿಮಿಷ, ನಿಮಿಷ ದೊನ್ನೆಗೆ, ಕುನ್ನಿಗೆ ತಾಸು, ಗಡಿಗೆ ಒಡೆಯ ಅಂತಕ್ಕಂಥದ್ದು ಕೊಟ್ಟಾರ. ಹೌದಾ, ನೋಡ್ರಿ ಏನೈತಿ? ಕುಂಬಾರನಿಗೆ ವರ್ಷ, ದೊನ್ನೆಗೆ ನಿಮಿಷ ಅಂತಕ್ಕಂಥದ್ದು ನಮ್ಮ ಗಾದೆ ಇಲ್ಲಿ ಏನಾಗ್ತೈತಿ? ಪೂರ್ಣ ಆಗತ್ತೆ ವಿದ್ಯಾರ್ಥಿಗಳೇ. ಇದು ಹೆಂಗಪ್ಪ ಅಂತಂದ್ರ ನೋಡ್ರಿ, ಒಂದು ಕುಂಬಾರ ಒಂದು ಗಡಿಗೆ ಮಾಡ್ಬೇಕಾದ್ರೆ ನಾವು ಎಷ್ಟು ಕಷ್ಟ ಪಡ್ತಾನೆ ವಿದ್ಯಾರ್ಥಿಗಳೇ. ಹೌದಾ, ಫಸ್ಟ್ ಮಣ್ಣು ತರಬೇಕು, ಮಣ್ಣನ್ನು ಹದ ಮಾಡಬೇಕು, ಅದನ್ನ ಎಷ್ಟು ಕಷ್ಟಪಟ್ಟು ಮಾಡಿರ್ತಾನೋ ಅದೇ ರೀತಿಯಾಗಿ ನೀವು ಒಂದು ಕಲ್ಲನ್ನ ತಗೊಂಡ್ ಜಸ್ಟ್ ಅದಕ್ಕೆ ಹೋಗಿರಿ, ಇಲ್ಲ ಅದನ್ನ ಹಿಂಗ್ ಕೈಯಾಗಿಂದ ಬಿಟ್ಟು ಬಿಡ್ರಿ, ಏನಾಗತ್ತ? ಒಂದು ನಿಮಿಷನಾಗ ಅದ ಏನಾಗ್ತೈತಿ? ಸ್ಪಾಟ್ ಮೇಲೆ ಒಡೆದು ಹೋಗ್ಬಿಡತ್ತ ವಿದ್ಯಾರ್ಥಿಗಳೇ. ಸೊ ಅದ್ರ ಸಲುವಾಗಿ ಏನಂತ ಹೇಳ್ತಾರು, ಇನ್ನೂ ಒಂದ್ ಐತಿ ವಿದ್ಯಾರ್ಥಿಗಳು ಇದೇ ತರ, ಕಟ್ಟುವುದು ಕಠಿಣ, ಕೆಡಿಸುವುದು ಸುಲಭ ಅಂತಕ್ಕಂಥದ್ದು ಇದು ಒಂದು ಗಾದೆ ಮಾತಿನ ಅರ್ಥ. ಇದರ ಅರ್ಥ ಎರಡು ಒಂದಾಗತ್ತ ವಿದ್ಯಾರ್ಥಿಗಳೇ. ಹೌದಾ, ಸೊ ನೆಕ್ಸ್ಟ್ ಕ್ವಶನ್ ಅನ್ನ ನೋಡೋಣ ಬರ್ರಿ. ಏನೈತಂತ ಏನೈತ್ ನೋಡ್ರಿ, ಆರಂಭ ಪದದ ವಿರುದ್ಧಾರ್ಥಕ ಪದ ಅಂತ ಕೇಳೋಣ. ಹೌದಾ, ಆರಂಭ ಅಂದ್ರೆ ಏನಂತ ನೋಡ್ರಿ. ಫಸ್ಟ್ ನಾವು ಆಪ್ಷನ್ ಅನ್ನು ನೋಡ್ರಿ. ಬುನಾದಿ, ಮುಕ್ತಾಯ, ಪ್ರಾರಂಭ, ಆದಿ ಅಂತಕ್ಕಂಥದ್ದು ಕೊಟ್ಟಾರ. ಆನ್ಸರ್ ನಮಗಿಲ್ಲಿ ಮುಕ್ತಾಯ ಅಂತಕ್ಕಂಥದ್ದು ಆಗತ್ತೆ ವಿದ್ಯಾರ್ಥಿಗಳಿಗೆ. ಆರಂಭ ಅಂದ್ರೆ ಸ್ಟಾರ್ಟ್ ಮಾಡುದ್ರಿ, ಪ್ರಾರಂಭ ಮಾಡುದು. ಮುಕ್ತಾಯ ಅಂದ್ರ
ಆ ಕೆಲಸವನ್ನ ಮುಗಿಸ್ಬಿಡುದು. ಏನೋ ಒಂದ್ ಕೆಲಸ ಮಾಡಕತ್ರ ಆರಂಭ ಮಾಡಂತ ಹೇಳ್ತಾರೆ ನಿಮಗೆ. ಆರಂಭ ಮಾಡಿದ್ರೆ ಅದು ಮುಗಿತಂದ ಮುಕ್ತಾಯವಾಯ್ತು ಅಂತ ಹೇಳ್ತೀರಿ ನೀವು. ಸೊ ಅದೇ ರೀತಿಯಾಗಿ ಬುನಾದಿ ಅಂದ್ರೂ ಪ್ರಾರಂಭ ಮಾಡೋಣ ಆಗ್ತೈತಿ. ಪ್ರಾರಂಭ ಅಂತೂ ಸ್ಟಾರ್ಟ್ ಮಾಡೋದಂತ ನಿಮ್ಗೆ ಗೊತ್ತಾಯ್ತು ವಿದ್ಯಾರ್ಥಿ. ಆದಿ ಪದದ ವಿರುದ್ಧಾರ್ಥಕ ಅಂತ್ಯ ಅಂತಕ್ಕಂಥದ್ದಾಗತ್ತಾ. ಆದಿ ಅಂದ್ರೆ ಇಲ್ಲಿ ಏನಾಗತ್ತ ಹಂಗಾರೆ ಸ್ಟಾರ್ಟ್ ಮಾಡುದು ಅಂತ ಆಗತ್ತ. ಹೌದಾ? ಸೊ ಅದೇ ರೀತಿಯಾಗಿ ಆನ್ಸರ್ ಯಾವ್ದಾಗತ್ತ ವಿದ್ಯಾರ್ಥಿಗಳು? ಇಲ್ಲಿ ಮುಕ್ತಾಯ ಅಂತಕ್ಕಂಥದ್ದಾಗತ್ತ ವಿದ್ಯಾರ್ಥಿಗಳೇ. ಸೊ ಇವತ್ತೇನ್ ಮಾಡೋಣ, ಇವತ್ತಿನ 20 ಕ್ವಶನ್ಗಳು ಏನಾಯ್ತು ವಿದ್ಯಾರ್ಥಿಗಳ 6ನೇ ದಿನದ ಕ್ವಶನ್ ಪೇಪರ್, 6ನೇ ಕ್ವಶನ್ ಪೇಪರ್ ಏನಾಯ್ತು 20 ಕ್ವಶನ್ಗಳನ್ನ ನಾವು ಸಾಲ್ವ್ ಮಾಡಿದ್ವಿ ವಿದ್ಯಾರ್ಥಿಗಳೇ. ಹೌದಾ? ನೀವೇನ್ ಮಾಡಿ ಡೈಲಿ ಕ್ಲಾಸನ್ನ ಕೇಳ್ರಿ. ಹೌದಾ? ಡೈಲಿ 20 ಕ್ವಶನ್ಗಳನ್ನು ಮಾಡಿದ್ರಪ್ಪ ಅಂದ್ರೆ ಎಲ್ಲ ವಾಪಸ್ ನೋಡ್ರಿ ವಿದ್ಯಾರ್ಥಿಗಳೇ. ರಿಪೀಟ್ ಆಗತ್ತ ಕ್ವಶನ್ ಪೇಪರ್ ಕ್ವಶನ್ಗಳು. ಹೌದಾ? ಅದ್ರ ಸಲುವಾಗಿ ಏನ್ ಮಾಡ್ರಿ, ಅದ್ರ ರಿಲೇಟೆಡ್ ಯಾವ್ಯಾವ ಬರ್ತಾವ ನೋಡ್ರಿ ಎಲ್ಲವನ್ನು ನೋಡ್ಕೋರಿ. ಹೌದಾ? ನನ್ನ ಕ್ಲಾಸ್ ನಿಮ್ಗೊಂದು ಯೂಸ್ಫುಲ್ ಆಗತೈತಿ ಅಂತ ಅನ್ಕೊಂಡ ಏನ್ ಮಾಡ್ತೀನಿ ವಿದ್ಯಾರ್ಥಿಗಳು, ಇವತ್ತಿನ ಕ್ಲಾಸನ್ನು ಮುಗಿಸ್ತೀನಿ ವಿದ್ಯಾರ್ಥಿಗಳೇ. ಧನ್ಯವಾದಗಳು. ಬಾಯ್ ಚಿಲ್ಡ್ರನ್ಸ್.